ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೆ ಒಬ್ಬಳಿ ನಿಲ್ಲುವಂತ ಸ್ವಾಭಿಮಾನ, ಅರಸೀರೆಯನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇಷ್ಟು ದಿನ ಒಂದು ಲೆಕ್ಕ, ಇವತ್ತು ಬೇರೆನೇ ಲೆಕ್ಕ. ರಾಜ್ಯ ಕಟ್ಟೋ ಅಂತ ರಾಜ ಆದ್ರೆ ಅಲ್ಲಿ ರಾಜನಿಗೆ ರಾಜನೀತಿ ಕಲಿಸೋದಿಕ್ಕೆ ಒಬ್ಬ ರಾಣಿ ಇರ್ಲೇಬೇಕು. ಆ ರಾಜನನ್ನ ಹೆತ್ತೋಳು ಕೂಡ ಒಂದು ಹೆಣ್ಣು. ರಾಜ ರಾಜ್ಯ ಮಾತ್ರ ಆಳ್ತಾನೆ, ಆದ್ರೆ ಆ ರಾಜನನ್ನ ಆಳೋದು ಒಬ್ಬ ಕ್ವೀನ್. ಇವತ್ತು ನಮ್ಮ ಸೂಪರ್ ಕ್ವೀನ್ ಗಳಿಗೆ ಚಾಲೆಂಜ್ ಕೊಟ್ಟು ಮನೋರಂಜನೆಯ ಬಂಪರ್ ಹಿಟ್ ನ ತೋರಿಸೋದಕ್ಕೆ ನಮ್ಮ ಜೋಡಿ ನಂಬರ್ 1 ಕಿಂಗ್ಸ್ ಬರ್ತಾ ಇದ್ದಾರೆ. ಇಷ್ಟು ದಿನ ಸೂಪರ್ ಕ್ವೀನ್ ಗಳಲ್ಲಿ ಕ್ವೀನ್ಸ್ ಲೈಫ್ ಜರ್ನಿಯನ್ನ, ಅವರ ದರ್ಬಾರನ್ನ, ಅವರ ಮನೋರಂಜನೆಯನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಬಂದಿದೀವಿ. ಇವತ್ತು ಅವರ ಜೊತೆ ಮನೋರಂಜನೆಗೆ ಮನೋರಂಜನೆಯಾಗಿ ಚಾಲೆಂಜ್ಗೆ ಚಾಲೆಂಜ್ ಜೋಡಿ ನಂಬರ್ 1 ಕಿಂಗ್ಸ್ ಕೂಡ ಜಾಯಿನ್ ಮಾಡ್ತಾ ಇದ್ದಾರೆ. ನಮ್ಮ ಜೋಡಿ ನಂಬರ್ 1 ಕಿಂಗ್ಸ್ ಮತ್ತು ಸೂಪರ್ ಕ್ವೀನ್ ಗಳ ವಿಶಿಷ್ಟ ಒಡನಾಟಕ್ಕೆ ಈ ವೇದಿಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಇವತ್ತು ಜೋಡಿ ನಂಬರ್ 1 ಜೊತೆ ಮನೋರಂಜನೆ ಕೂಡ ನಂಬರ್ 1 ಆಗ್ತಾ ಇದೆ. ಎಷ್ಟೋ ದಿನಗಳ ನಂತರ ಅವರ ಆಟ, ಹುಡುಗಾಟ, ತುಂಟಾಟ, ಆರ್ಭಟವನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ನಾನು ಸಖತ್ ಜೋಶಲ್ಲಿ ಇದ್ದೀನಿ. ಬನ್ನಿ ಶುರು ಮಾಡೋಣ ಈ ವಾರದ ಸುತ್ತು ಸೂಪರ್ ಕ್ವೀನ್ ವಿತ್ ಜೋಡಿ ಕಿಂಗ್. ವಾರ ಯಾವುದೇ ಟಾಸ್ಕ್ ಕೊಟ್ರು, ಯಾವುದೇ ಚಾಲೆಂಜ್ ಕೊಟ್ರು, ನಾವೇ ನಂಬರ್ 1 ಅಂತ ಕಾಯ್ತಾ ಇರುವಂತಹ ನಮ್ಮ ಸೂಪರ್ ಕ್ವೀನ್ ಗಳಿಗೆ ವೆಲ್ಕಮ್ ಟು ಸೂಪರ್ ಕ್ವೀನ್ ವಿತ್ ಜೋಡಿ ಕಿಂಗ್ಸ್. ನೋಡಿ, ನಾನು ಇಷ್ಟು ಜೋಶಲ್ಲಿ ಕಾರ್ಯಕ್ರಮ ಶುರು ಆದ್ರೆ ಸಾಕು, ಆಟ ನೋಡ್ಬೇಕು ಅಂತ ಕಾಯ್ತಾ ನಿಂತಿದ್ದೀನಿ. ಆದ್ರೆ ನಮ್ಮ ಕುರಿಗೆ ಯಾವಾಗ್ಲೂ ಹಿಂಗೇನಪ್ಪ, ಯಾವಾಗ್ಲೂ ಲೇಟು. ರೀ ಕುರಿ, ಬನ್ರಿ, ಶೋ ಸ್ಟಾರ್ಟ್ ಮಾಡ್ಬೇಕು. ಕುರಿ, ಎಷ್ಟೊಂದು ಕಷ್ಟ ಪಡ್ತಿದಾರಲ್ಲ. 1 ನಿಮಿಷ ಕೊಡಿ ಕುರಿ. ಬಿಡಿ 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 ಬಿಡ್ರೋ, ಓವರ್ ಆಕ್ಟಿಂಗ್ ಮಾಡ್ಬಿಡಿ. ಬಿಡಿ. ಏನೋ ಇದು, ಏನಿದು? ನಾನು ಎತ್ಬೇಕಾದ್ರೆ ತೂಕನೇ ಇರುತ್ತಲ್ಲ, ಅದಿಂಗೆ ಶ್ವೇತ ಎತ್ಬೇಕಾದ್ರೆ ಹಿಂಗ್ ಲೈಟ್ ಆಗ್ಬಿಡುತ್ತೆ. ನಾನ್ ಸೂಪರ್ ವುಮೆನ್, ಸೂಪರ್ ಕ್ವೀನ್ ಅಲ್ಲಿ ಇದೀನಲ್ಲ, ಅದಕ್ಕೋಸ್ಕರ. ಮೇಡಮ್, ಈ ಅಂಚು ಒಂದು ಏನು ಅಂಚು ಹೊಡಿಬೇಕು? ಇವತ್ತು ಹೈಲೈಟ್ ನಾನು ರಾಘು. ಬಲಗೈಲಿ ಹೊಡಿಬೇಕಾ, ಎಡಗೈಲಿ ಹೊಡಿಬೇಕಾ? ಕಾಲೇ ಸಾಕು. ಕಾಲ? ಅಯ್ಯೋ, ಹಿಂಗಿಟ್ಕೊಳ್ಳಿ. ಮೂರು ಹೊಡಿತೀವಿ. 3 ಒಟ್ಟಿಗೆ ಹೊಡಿಬೇಕಾ? ಬನ್ನಿ. ಇದಕ್ಕೆಲ್ಲ ಕಾಲ್ ಯಾಕೆ, ನನ್ ಕೈ ಸಾಕು.
ಏಯ್ ನನ್ ಸ್ಕಿಟ್ ಮಾಡೋದ್ರು ನೀನೇ ಒಂದ್ ಸ್ಕಿಟ್ ಮಾಡ್ಕೊಂಬಂದಿದ್ಯಲ್ಲ ವಸಿಮ್ಮ, ನಾನಲ್ವೇನೋ ಹೊಡಿಬೇಕಾಗಿದ್ದು. ಸಾರ್ಗೊಂದು ಕೊಡ್ರ. ತಲೆ ಮೇಲೆ ಹೊಡಿರೋ. ಸಿಂಪಲ್ 3 ಇಂಚ್ ಹೊಡೆದಿದ್ ನೋಡಿದ್ದಕ್ಕೆ ಸುಸ್ತಾಗ್ಬಿಟ್ಟಿದ್ದೀರಾ. ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡ್ಗಾಡೆ. ₹3 ಆಕ್ಟಿಂಗ್ ಮಾಡು ಅಂದ್ರೆ ₹50 ಆಕ್ಟಿಂಗ್ ಮಾಡ್ತಿದ್ದೀರಲ್ರ. ನನ್ನ ಜೊತೆ ಬರೀ ಜಿಮ್ಮಲ್ಲಿ ನನ್ನ ನೋಡೇ ವಸೀಮಗ್ 6 ಪ್ಯಾಕ್ ಬಂದಿದೆ. ನಡೆಯೋನು 16 ಪ್ಯಾಕ್, ಇನ್ನ 2 ಪ್ಯಾಕು ಬೆಳಗ್ಗೆನೆ ಮಾಡ್ಕೊಂಬಂದು ನನ್ನ ಕಣ್ಣಿಗೆ ತೋರಿಸ್ಬೇಕು. ಹುಷಾರು, ಏನಾರು ಬಂದ್ಬಿಟ್ಟತ್ತು ನನ್ಕೊಂಡು ಹೋಗ್ ವಸೀಮ. ರಚು, ನನ್ನ ಆರ್ಭಟ ನಿಮಗ್ ಮಾತ್ರ ಗೊತ್ತು. ಐ ವಿಲ್ ಕಮ್ ದೇರ್, ಐ ವಿಲ್ ಶೋ ದೇರ್ ಆಕ್ಷನ್, ಹೌ ಇಟ್ ವಿಲ್ ಬಿ ದೇರ್. ಸಿ ಕರಾಬೋ ಬಾಸು ಕರಾಬೋ ಸುಮ್ಮನೆ ಓಡೋಗು, ನಿಲಬಡ ಓಡೋಗೆ ಓಡೋಗು. ಕರಾಬೋ ಬಾಸು ಕರಾಬೋ ಸುಮ್ಮನೆ ಓಡೋಗು. ರಚು, ನಾನು ಜಿಗಿ ಜಿಗಿ, ನೀವು ಜಿಗಿ ಜಿಗಿ. ರಾಘು ಅವ್ರು ಮಾತ್ರ ಸ್ವಲ್ಪ ಜಿಗಿ ಜಿಗಿ, ಅವ್ರು ಜಾಸ್ತಿ ಜಿಗಿ ಅಲ್ಲ, ಸ್ವಲ್ಪನೇ ಜಿಗಿತಾರೆ. ನಾವೆಲ್ಲ ಇವತ್ತು ಜಾಸ್ತಿ ಜಿಗಿಯೋಣ. ಕಮಾನ್ ರಚು, ಹಿಟ್ ಮೀ. ಹೌ ಸ್ಟ್ರಾಂಗ್ ಐ ಆಮ್, ಪ್ಲೀಸ್ ಹಿಟ್ ಮೀ ರಚು. ಹೊಡಿತೀನಿ ನಾನು. ಓಕೆ. ಚಲಿ ಏನೇನೋ ಇದೆ. ಏನ್ ಕೋಪ ಇಟ್ಕೊಂಡಿದ್ರು ಏನು. ಜಾಸ್ತಿ ಆಡ್ತಾ ಇದ್ದೀರಾ ಕುರಿ ನೀವು. ಇವತ್ತು ಜೋಡಿ ನಂಬರ್ 1 ಕಿಂಗ್ಸ್ ವೇದಿಕೆಗೆ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಆಟ ಆಡಿದ್ರೆ ಅವ್ರ ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಕುರಿ, ಯೋಚನೆ ಮಾಡಿ. ಜೋಕ್ ಸಪಾಟ್ ಶುರು ಮಾಡವ, ಬೈತಾಳೆ ನಮ್ಮವ್ವ. ಮಡದಿಯ ಮನ ಮೆಚ್ಚಿದ ಜೋಡಿ ನಂಬರ್ 1, ದಾಂಪತ್ಯದಲ್ಲಿ ಸಿಹಿಯಾದ ಜಾಮೂನ್. ಅಮ್ಮನಿಗೆ ತಕ್ಕ ಚಿನ್ನಾರಿ ಸನ್. ಸ್ವಾಗತಿಸಿ ನಮ್ಮೆಲ್ಲರ ಆತ್ಮೀಯ ಹಿರಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ. ಒಂದ್ ನಿಮಿಷ ಶ್ವೇತು, ಈಗ ನನಗ್ ಕೊಡಿ ಸಾಕು. ತಗೊಳ್ಳಿ. ಎಲ್ರು ಕೇಳಿ ಕೂತು. ರಚು, ನಿಮ್ಮ ನಗು ಹೂಗಳಲ್ಲೇ ದಿ ಬೆಸ್ಟ್, ನಿಮ್ಮ ಬ್ಯೂಟಿ ಬೆಂಗಳೂರಲ್ಲೇ ಲೇಟೆಸ್ಟ್, ನಿಮ್ಮ ಅಂದದ ಮುಂದೆ ಮೇನಕೆ ಕೂಡ ಜೂನಿಯರ್ ಆರ್ಟಿಸ್ಟ್. ನಿಮ್ಮ ಕನಸು ಕಾಣ್ತಾ ಕಾಣ್ತಾ ನನ್ನ ಕಣ್ಣಿಗಿಲ್ಲ ರೆಸ್ಟ್. ನಿಮ್ಮನ್ನ ವರ್ಣಿಸ್ತಾ ನನ್ನ ಪದಗಳಿಗೆಲ್ಲ ಫೀಸ್ಟ್. ಲೆಟ್ಸ್ ವೆಲ್ಕಮ್ ಬುಲ್ಬುಲ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ನಾವು ವೆಲ್ಕಮ್ ಮಾಡಾಯ್ತು. ಇವತ್ತು ಇನ್ನೊಂದು ವಿಶೇಷ ಇದೆ. ನನಗಂತೂ ಇವತ್ತು ಸ್ಪೆಷಲ್ ಖುಷಿಯಾದಂತ ವಿಷಯ ಇದು. ಇವತ್ತಿನ ಸುತ್ತಿಗೆ ಒಂದು ವಿಶೇಷವಾದಂತ ಅತಿಥಿ ಆಗಮಿಸ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ಇವರು ಆದರ್ಶ ಮಡದಿಯಾಗಿ ಜೋಡಿ ನಂಬರ್ 1, ತುಂಬು ಸಂಸಾರದಲ್ಲಿ ಸೊಸೆ ನಂಬರ್ 1, ಅಮ್ಮನ ವಾತ್ಸಲ್ಯದಲ್ಲಿ ಇವರೇ ನಂಬರ್ 1, ಸ್ತ್ರೀ ಸಾಧನೆಯಲ್ಲಿ ಸೂಪರ್ ಕ್ವೀನ್. ಸ್ವಾಗತಿಸಿ ಜಿ ಕುಟುಂಬದ ಬೀಗರು, ನನ್ನ ಅಚ್ಚು ಮೆಚ್ಚಿನ ಅಮ್ಮ ಶ್ರೀಮತಿ ಮಾಳವಿಕಾ ಅವಿನಾಶಮ್ಮ. ನಿಮ್ಮ ಆಗಮನ ನನಗೆ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ತಂದಿದೆ. ಅದೇ ನಗು, ಅದೇ ಉಲ್ಲಾಸ, ಅದೇ ಎನರ್ಜಿ ಯಾವಾಗ್ಲೂ ಕ್ಯಾರಿ ಮಾಡ್ತಾರೆ ಇವರು. ನೀವ್ ಇಲ್ಲಿಗೆ ಬಂದಿದ್ದು ನನಗ್ ಪರ್ಸನಲಿ ತುಂಬಾನೇ ಖುಷಿ ಆಯ್ತು. ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೊಸದೊಂದು ಕುಟುಂಬನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಈ ಕುಟುಂಬಕ್ಕೆ ಇವತ್ತು ನನ್ನೂ ಸೇರಿಸ್ಕೊಂಡಿದ್ದೀರಿ. ಹಾಗಾಗಿ ಮೊದಲನೇದಾಗಿ ಎಲ್ಲ ಕ್ವೀನ್ಸ್ಗೆ ನಮಸ್ಕಾರ. ಹೃದಯದ ರಾಣಿಯರು ಇವ್ರಿಗೆ. ಅದ್ರ ಜೊತೆಗೆ ವಿಜಯ ರಾಘವೇಂದ್ರ ಅವರಿದ್ದಾರೆ.
ಎಷ್ಟೋ ವರ್ಷದ ಪರಿಚಯ, ನಾನು ಅವರ ಅಭಿಮಾನಿ ಕೂಡ. ಇಸ್ ಅ ವಂಡರ್ಫುಲ್ ಆಕ್ಟರ್. ಎಂದಿನಂತೆ ದ ಕ್ವೀನ್ ಆಫ್ ಆಲ್ ಹಾರ್ಟ್ಸ್, ಕ್ವೀನ್ ಆಫ್ ಹಾರ್ಟ್ಸ್ ರಚ್ಚು ಇಸ್ ಆಲ್ಸೋ ದೇರ್. ಸೊ ಹಾಗಾಗಿ ನಿಮ್ಮೆಲ್ಲರನ್ನ ನೋಡೋದು ಮತ್ತು ನಮ್ಮ ಝೀ ಕುಟುಂಬದ ಎಲ್ಲ ಸದಸ್ಯರನ್ನ, ತಂತ್ರಜ್ಞರಿರಬಹುದು ಮತ್ತು ಕಲಾವಿದರಿರಬಹುದು, ಅಲ್ಲಿ ಕೂತಿರ್ತಾರಲ್ಲ ದೇವರುಗಳು, ಅವರು ಇರಬಹುದು, ಎಲ್ಲರನ್ನೂ ಮಾತಾಡಿಸೋದು ನೋಡೋದು ಬಹಳ ಸಂತೋಷದ ವಿಷಯ. ಅಮ್ಮ, ಇವತ್ತು ನೀವು ಸೂಪರ್ ಕ್ವೀನ್ ವೇದಿಕೆಗೆ ಬಂದಿದ್ದೀರಾ. ಈ ಒಂದು ವೇದಿಕೆ ಹೆಣ್ಣಿನ ಸಾಧನೆಯನ್ನ, ಸಾರ್ಥಕತೆಯನ್ನ ಸಂಭ್ರಮಿಸುವಂತ ವೇದಿಕೆ ಇದು. ನಿಮ್ಮ ಜೀವನದ ಸೂಪರ್ ಕ್ವೀನ್ ಬಗ್ಗೆ ಈ ವೇದಿಕೆಯಲ್ಲಿ ಹೇಳಬೇಕು ಅಂತಂದ್ರೆ? ಎಲ್ಲ ಹೆಣ್ಮಕ್ಳಿಗೂ ಸೂಪರ್ ಕ್ವೀನ್ ಅವ್ರವ್ರ ತಾಯಿನೇ ಅನ್ಸುತ್ತೆ. ನಾವೆಲ್ಲರೂ ಅವರಿಂದ ಕಲಿಯೋದು ಬಹಳ ಇರುತ್ತೆ, ಅದರ ಜೊತೆಗೆ ಅನುಕರಣೆ ಮಾಡೋದು ಬಹಳ ಇರುತ್ತೆ. ನಮ್ಮ ತಾಯಿಯಂತೆ ತಾಯಿ ಆಗ್ಬೇಕು ನಾನು, ನಮ್ಮ ತಾಯಿಯಂತೆ ಒಬ್ಬ ಹೆಣ್ಮಗಳಾಗಬೇಕು. ಅದನ್ನ ಸಂಸಾರ ನಿಭಾಯಿಸೋದಿರಬಹುದು ಅಥವಾ ಹೊರ ಪ್ರಪಂಚ ನಿಭಾಯಿಸೋದಿರಬಹುದು. ನನ್ನ ತಾಯಿಯಂತೆ ನಾನು ಆಗಬೇಕು ಅನ್ನೋದು ಎಲ್ಲರ ಕನಸು ಆಗಿರುತ್ತೆ. ಅದೇ ರೀತಿಯಾಗಿ ಮೈ ಮದರ್ ಇಸ್ ದ ಕ್ವೀನ್ ಆಫ್ ಮೈ ಲೈಫ್. ನಿಮ್ಮ ಆಗಮನ ನಿಜವಾಗ್ಲೂ ನಮಗೆ ಒಂದು ತುಂಬಾ ಖುಷಿ, ಹೆಮ್ಮೆಯನ್ನ ತಂದಿದೆ. ನಿಮ್ಮ ಆಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಒಂದು ಸಕ್ಸಸ್ಫುಲ್ ಶೋ ಜೋಡಿ ನಂಬರ್ 1. ದಾಂಪತ್ಯದ ಮೌಲ್ಯಗಳನ್ನ ತಿಳಿಸಿದವರು ಇವರು. ಮನೋರಂಜನೆಯಲ್ಲೂ ನಂಬರ್ 1, ಟ್ಯಾಲೆಂಟ್ ಅಲ್ಲೂ ನಂಬರ್ 1. ಇವತ್ತು ನಮ್ಮ ಎಂಟರ್ಟೈನ್ಮೆಂಟ್ ಕೂಡ ನಂಬರ್ 1 ಆಗ್ತಾ ಇದೆ. ಬನ್ನಿ ಸ್ವಾಗತಿಸೋಣ ಜೋಡಿ ನಂಬರ್ 1, ಕಿಂಗ್ಸ್ ಆನ್ ಸ್ಟೇಜ್ ಪ್ಲೀಸ್. ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ನಮ್ಮ ರಾಕ್ ಸ್ಟಾರ್ ನೋಡಿಪ್ಪ ಅಭಿಜಿತ್ ಸರ್ ವೆಲ್ಕಮ್ ಸರ್. ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ವಿನ್ನರ್ ಇವರು ಸರ್. ರೋಹಿಣಿ ಮೇಡಮ್ ಎಲ್ಲಿ ಸರ್? ಮನ್ಲಿದ್ದಾಳೆ. ಓ, ಅದಕ್ಕೆ ಇಷ್ಟು ಕಳಕಳಿಯಿಂದ ಬಂದಿದ್ದೀರಾ ಸರ್? ಏನಿಲ್ಲ, ಇಷ್ಟು ಖಡಕ್ಕಾಗಿ ಮಾಡಿ ಕಳ್ಸಿದ್ದೆ ಅವಳು. ಅವರ ಸರ್, ಯಾಕಂದ್ರೆ ಹೌದು ಸ್ವೀಟ್ ಅಲ್ಲ. ನೀವು ಸೂಪರ್ ಕಿಂಗ್ ಅಂತ ಹೋಗ್ತಾ ಇದ್ದೀರಾ, ಹಂಗೆ ಕಾಣ್ಬೇಕು ನೀವು ಅಂತ. ಅದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ನೀವು ಬಂದಿದ್ದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಜೋಡಿ ನಂಬರ್ 1 ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ಮೇಲೆ 15 ದಿವಸ ನಮ್ಗೇನೋ ಒಂಥರ ಗೊತ್ತಿಲ್ಲ, ಸಣ್ಣದಾಗಿ ಏನೋ ಕಳ್ಕೊಂಡ್ವಿ ಅನ್ನೋದಾಯ್ತು. ಆಮೇಲೆ ಈ ಸೂಪರ್ ಕ್ವೀನ್ ಕಾರ್ಯಕ್ರಮನ ನಾನು ನೋಡಿದಾಗ, ಇದು ನನ್ನ ಮನಸ್ಸು ತುಂಬಿ ಹೇಳ್ತಾ ಇದೀನಿ ಮಾತು, ಅವರ ಎಲ್ಲ ಪರಿಚಯ ಆದಾಗ ನನಗೆ ಯಾವುದೇ ದುಃಖ ಆದ್ರೆ ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ನನಗೆ ಕಣ್ ತನಕ ಬರಲ್ಲ. ಇವ್ರದೆಲ್ಲ ಪರಿಚಯ ಆದಾಗ ನಾನು ನಿಜವಾಗ್ಲೂ ಬಂದಿದ್ದೆ. ನಾನು ಅದನ್ನ ಫೋನ್ ಮಾಡಿ ಹೇಳಿದೆ, ನಾನು ಸರ್ ಅಳಿಸ್ಬಿಟ್ರಿ ಸರ್ ನೀವು ಅಂತ. ಬಿಕಾಸ್ ಹೆಣ್ಮಕ್ಳೇ ಸ್ಟ್ರಾಂಗ್. ಹೌದು, ಅದರಲ್ಲಿ ಕಲಾವಿದರಾಗಿ ಬಂದಿರೋ ಹೆಣ್ಮಕ್ಳಿಗೆ ಅವ್ರು ಡಬಲ್ ಸ್ಟ್ರಾಂಗ್ ಆಗಿರ್ಬೇಕು. ಬಟ್ ಅದನ್ನೆಲ್ಲ ದಾಟಿ ಗೆದ್ದುಕೊಂಡು ಬಂದು ಈ ಸ್ಟೇಜ್ ಮೇಲೆ ನಿಂತು ಮೈಕ್ ಹಿಡ್ಕೊಂಡು ಮಾತಾಡಿ ಇನ್ನೊಬ್ಬ ಹೆಣ್ಣಿಗೆ, ಇನ್ನೊಬ್ಬ ಕ್ವೀನ್ಗೆ ಮಾದರಿ ಆಗೋದಿದೆಯಲ್ಲ. ಒಂದೇ ಮಾತು ಹೇಳ್ಬೇಕು ಅಂದ್ರೆ ಸೂಪರ್ ಕ್ವೀನ್, ಪರ್ಫೆಕ್ಟ್ ಟೈಟಲ್. ರಿಯಲ್ ದೇರ್ ಆಲ್ ಸೂಪರ್ ಕ್ವೀನ್ಸ್, ಆಲ್ ಸೂಪರ್. ಮಿತ್ರ ಮಿತ್ರ ಕಮಾನ್ ಮಿತ್ರ, ಹೇಗಿದ್ಯಾ ಮಿತ್ರ? ಸೂಪರ್. ನಾವು ಚಿಕ್ಕ ವಯಸ್ಸಲ್ಲಿ ಗೊಂಡೆ ಉರ್ಸ್ಕೊಂಡು ಚಡ್ಡಿನೇ ಹಾಕೊಳ್ಳದೆ ಕೆರೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೋ. ಎಷ್ಟು ವರ್ಷ ಆಯ್ತು ನಿನ್ ನೋಡಿ? ರಾಂಗ್ ನಂಬರ್. ನಾನು ಅದಿಲ್ಲ, ನಾ ಚಡ್ಡಿ ಹಾಕೊಂಡೇ ಓಡಾಡ್ತಾ ಇದ್ದೆ, ನೀನು ಚಡ್ಡಿ ಹಾಕದೆ ಓಡಾಡ್ತಾ ಇದ್ದೆ. ಮತ್ತೆ ನಾನು ಚಡ್ಡಿ ಇಲ್ದೆ ಓಡಾಡ್ತಿದ್ದಿದ್ದು ಯಾರ ಜೊತೆ? ಅದು ಕನ್ಫ್ಯೂಸ್ ಆಗಿದೆ, ನಾನು ಹುಡುಕ್ಬೇಕು. ನೀನು ಹೌದಾ? ಇವನ್ ಸಂತು ಇರ್ಬೇಕಾಗ್ಯಾರೆ. ವೆಲ್ಕಮ್ ಮಿತ್ರ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಎಷ್ಟು ಖುಷಿ ಆಯ್ತು ನಮ್ಮ ಸೂಪರ್ ಕ್ವೀನ್ ವೇದಿಕೆಗೆ ಬಂದಿದ್ದು. ಸೂಪರ್ ಕ್ವೀನ್ ವೇದಿಕೆಗೆ ಬಂದಿದ್ದು ಬಹಳ ಖುಷಿ. ನಮ್ಮ ಡಿಂಪಲ್ ಕ್ವೀನ್ ನೋಡಿ ಬಹಳ ಖುಷಿ ಇದೆ ನನಗೆ. ಸೂಪರ್ ಕ್ವೀನ್ ನಲ್ಲಿ ಡಿಂಪಲ್ ಕ್ವೀನೇ ನನಗೆ ಬಹಳ ಮೇನು. ನಿನಗೊಂದು ಕಾಂಪಿಟೇಟರ್ ನಾನು ಇದ್ದೀನಪ್ಪ. ಅಲ್ಲಿಗೆ ಹೋಗಿ ಕುರಿ ತಲೆ ಮೇಲೆ 2 ಕೊಟ್ಟು ಬನ್ನಿ, ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಿಮ್ ಕ್ವೀನ್ಗೆ ಅಂತ ಹೇಳಿ ಕಳಿಸಿದಾರಪ್ಪ. ಮಿತ್ರ, ನೀನ್ ನನ್ ಮಿತ್ರನಾ? ಬೇರೆಯವ್ರ ಮಿತ್ರ? ಇಡೀ ಕರ್ನಾಟಕದ ಮಿತ್ರ ನಾನು, ನಿನಗೂ ಮಿತ್ರನೇ. ವೆಲ್ಕಮ್ ವೆಲ್ಕಮ್ ಮಿತ್ರ. ನಮ್ಮ ಕಂಬೋದ್ ರಂಗಯ್ಯ ಅವ್ರಿಗೆ ನಮಸ್ಕಾರ. ಇಲ್ಲಿ ಸೂಪರ್ ಕ್ವೀನ್ ಅಲ್ಲಿ ಯಾವ ಹಾಡು ಬರ್ತಾ ಇದೆ ನಮ್ಮ ಕ್ವೀನ್ಸ್ ನೋಡಿ? ಒಂದು ಬ್ಯೂಟಿಫುಲ್ ಸಾಂಗ್. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಇಡೀ ಸ್ಟೇಜ್ ನ ಧೂಳೆಬ್ಬಿಸ್ಬೇಕು ಅಂತ ಬಂದಿದೀವಿ. ಎಲ್ಲ ಕಿಂಗ್ಸು ಮತ್ತೆ ಕ್ವೀನ್ಸು ಇವತ್ತು ಅದ್ದೂರಿಯಾಗಿ ಹಬ್ಬ ಮಾಡದೆಯ. ಸಂತು, ನಮ್ಮ ಸೂಪರ್ ಕ್ವೀನ್ಗಳೆಲ್ಲ ಇದ್ದಾರೆ. ಒಂದು ಒಳ್ಳೆ ಮಿಮಿಕ್ರಿ ಹೇಳು ಸೂಪರ್ ಕ್ವೀನ್ಗಳಿಗೋಸ್ಕರ. ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರಪ್ಪ. ಓಯ್, ಮಂಡ್ಯದ ಗಂಡು ರಾಗಿ ಮುದ್ದೆ ಉಂಡು
ನಾನಿವತ್ತಿಲ್ಲಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕುಚುಕುಗಳು. ಸಂತು ಅವ್ರೆ, ನಿಮ್ಮ ಮಿಮಿಕ್ರಿ ನನ್ ಜೋಕು ಎಲ್ಲ ಒಂದೇ ತರ ತಕ್ಕಡಿ. ಹಾಗಾಗಿ ಏನು ಹೇಳಿದ್ರು ಒಪ್ಕತೆ ಇದೆ. ನನ್ನ ಅದ್ಭುತ ಮಿಮಿಕ್ರಿನ ನಿನ್ನ ಜೋಕು ಹೋಲಿಸ್ಕತಾ ಇದೆಯಲ್ಲ ಅಣ್ಣ. ಯಾವತ್ತೂ ಕೇಳ್ಬೇಡಿ ಅಣ್ಣ ನನ್ನ ಮಿಮಿಕ್ರಿಯ. ಓಕೆ, ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದೆ. ಫನ್ನು ಇದೆ, ಜೋಶು ಇಡೀ ಸಂಚಿಕೆ ತುಂಬಾ ಇರುತ್ತೆ. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಯಾವ ಕ್ವೀನ್ಗೆ ಯಾವ ಅದೃಷ್ಟದ ಕಿಂಗ್ ಸಿಗ್ತಾರೆ? ಈ ಒಂದು ಕುತೂಹಲಕ್ಕೆ ಉತ್ತರ ಸಿಗ್ಬೇಕು ಅಂತಂದ್ರೆ ಒಂದು ಚಿಕ್ಕ ಆಯ್ಕೆಯ ಆಟ ಆಡ್ಬೇಕು. ಪ್ರಾಪರ್ಟೀಸ್ ಪ್ಲೀಸ್. ಸಿಕ್ಕಾವಳೆ ಮಜಾ ಇದೆಯಪ್ಪ. ಸೊ ನಾನು ಒಬ್ಬೊಬ್ಬ ಕ್ವೀನ್ ಇಲ್ಲಿಗೆ ಸ್ಟೇಜ್ ಮೇಲೆ ಕರಿತೀನಿ. ಅವ್ರು ಬಂದು ತಮಗೆ ಇಷ್ಟವಾದಂತ ಪ್ರಾಪರ್ಟಿನ ತಗೊಳ್ತಾರೆ. ಆ ಪ್ರಾಪರ್ಟಿ ಒಬ್ಬೊಬ್ಬ ಕಿಂಗ್ ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅವರು ಪ್ರಾಪರ್ಟಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಯಾವ ಕಿಂಗ್ ಜೊತೆ ಆಗ್ತಾರೆ ಇದು ಗೊತ್ತಾಗತ್ತೆ. ವೆರಿ ಸಿಂಪಲ್. ಈಗ ಮೊದಲನೇದಾಗಿ ಬರ್ತಾ ಇರುವಂತ ಕ್ವೀನ್ ರೆಬಲ್. ಓಕೆ, ಸೊ ನೀವು ಸ್ವೀಟ್ ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ರಾಜಸ್ಥಾನದ ಸ್ವೀಟ್. ಹಾಗಾಗಿ ನಿಮ್ಗೆ ಪೇರ್ ಆಗ್ತಾ ಇರೋದು ನಮ್ಮ ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್. ಓಕೆ, ಈಗ ಬರ್ತಾ ಇರುವಂತ ಮುಂದಿನ ಕ್ವೀನ್ ನಮ್ಮ ಗ್ಯಾಬ್ರಿಯೆಲಾ ಸ್ಮಿತ್. ಬೇಡವಾ? ಇವರು ಜೋಕರ್ ಮಾಸ್ಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ನಮ್ಮ ಕಾಮಿಡಿ ಕಿಲಾಡಿ ಪ್ರವೀಣ್ ಜೈನ್. ನೆಕ್ಸ್ಟ್ ಕ್ವೀನ್ ಯಾರು ಶ್ವೇತ ಅವರೇ? ನೆಕ್ಸ್ಟ್ ಕ್ವೀನ್ ಯಾರು ಅಂತಂದ್ರೆ H ಫಾರ್ ಹೇಮಲತಾ. ಆಕ್ಚುಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಮೈಕ್. ಸೊ ಮೈಕೆ ಜೀವನ, ಬಟ್ ಆದ್ರೆ ಮೈಕ್ ಇಂದ ದುಡಿಮೆ ಅಲ್ವಾ. ಸೊ ಹೀಗಾಗಿ ದುಡ್ಡನ್ನ ತಗೊಂತೀನಿ. ದುಡ್ಡು ನಯಾ ಪೈಸೆ ಖರ್ಚು ಮಾಡಲ್ಲ. ಅದು ಕೊಡಿಸ್ತೆ, ಇದು ಕೊಡಿಸ್ತೆ, ಅದು ಕೊಡಿಸ್ತೆ, ಇದು ಕೊಡಿಸ್ತೆ ಅಂತ ಬರೀ ಡವ್ ಮಾಡ್ಕೊಂಡಿರುವಂತ ಸೂಪರ್ ಕಿಂಗ್ ಸಂತೋಷ್. ಮೇಡಮ್ ಥ್ಯಾಂಕ್ ಯು, ಒಳ್ಳೆ ಜೋಡಿ ಕೊಟ್ಟಿದ್ದೀರಾ. ಬರಲಾ? ನಡಿ ಹೋಗೋಣ. ಓಕೆ, ಈಗ ಬರ್ತಾ ಇರುವಂತಹ ಮುಂದಿನ ಕ್ವೀನ್ ನಮ್ಮ ಡಾನ್ಸಿಂಗ್ ಕ್ವೀನ್ ರಾಜನಿ. ಕತ್ತಿ ಅಂತಂದ್ರೆ ನಮ್ಗೆ ಜ್ಞಾಪಕ ಬರೋದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಹೌಲಾ. ಸೊ ವಿಷ್ಣುವರ್ಧನ್ ಸರ್ ನೆನಪು ಬಂದ್ರೆ ನಮ್ಗೆ ಯಾರು ನೆನಪು ಬರ್ತಾರಪ್ಪ? ನಮ್ಮೆಲ್ಲರ ಪ್ರೀತಿಯ ಅಭಿಜಿತ್ ಸರ್. ವಿಷ್ಣು ಸರ್ ಅಂದ್ಬಿಟ್ರೆ ಆಲ್ ಓವರ್ ಕರ್ನಾಟಕ ಆಗ್ಬೋದು, ಎಲ್ಲೆಲ್ಲಿ ವಿಷ್ಣು ಸರ್ ಅಭಿಮಾನಿಗಳಾಗ್ಬೋದು, ಕನ್ನಡ ಅಭಿಮಾನಿಗಳಾಗ್ಬೋದು, ಅವ್ರ ಜಾಗದಲ್ಲಿ ನನ್ನನ್ನ ಇಟ್ಟು ಆ ಪ್ರೀತಿಸ್ತಾರಲ್ಲ, ಅದಕ್ಕೆ ನಾನು ಜನ್ಮಕ್ಕೂ ಋಣಿ. ಸೋ ಸ್ವೀಟ್ ಅಂತ ಒಬ್ಬ ಲೆಜೆಂಡ್ ಅವರ ಒಂದು ಗೆಸ್ಟ್ ಅನ್ನು ನಾನು ಈ ಟೈಮಲ್ಲಿ ಈ ವೇದಿಕೆ ಮೇಲೆ ಮಾಡೋದು. ಕೊಡಿ. ಸೂಪರ್ ಸರ್, ಸೂಪರ್. ಈಗ ಮುಂದಿನ ಕ್ವೀನ್ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ. ನೀತು ಅವರು ಮೈಕ್ ಸೆಲೆಕ್ಟ್ ಮಾಡಿದ್ದಾರೆ. 24 hours ಮೈಕ್ ಅನ್ನ ಕೈಯಲ್ಲೇ ಇಟ್ಕೊಂಡಿರೋರು ನಮ್ಮ ಕಂಬದ ರಂಗಯ್ಯ. ಓಕೆ, ಮುಂದಿನ ಕ್ವೀನ್ ನವರಸ ನಾಯಕಿ ಚಂದ್ರಕಲಾಮ್ಮ. ಪುರಿ ಉಂಡೆಗೆ ಮ್ಯಾಚ್ ಆಗುವಂತವ್ರು ಯಾರಿದ್ದಾರೆ? ಸೀರುಂಡೆ. ಬಹಳ ಸಂತೋಷ ಆಗ್ತದ. ಯಾಕೆ ಅಂದ್ರೆ ತುಂಬಾ ಜನ ಕ್ವೀನ್ ಇರ್ಬೋದು, ಆದ್ರೆ ಎಕ್ಸ್ಪೀರಿಯನ್ಸ್ ಇರೋ ಕ್ವೀನ್ ಇದು.
ಹೌದಲ್ವಾ? ಅದು ಹಾಗಾಗಿ ಆಟ ಗೆಲ್ಲಕ್ಕೆ ಎಕ್ಸ್ಪೀರಿಯನ್ಸ್ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಬರ್ತಾ ಇರುವಂತ ನೆಕ್ಸ್ಟ್ ಕ್ವೀನ್ ಐಶ್ವರ್ಯ ಶಿಂದೋಗೆ. ಕರೆಕ್ಟ್ ಸೆಲೆಕ್ಟ್ ಮಾಡಿದಾರೆ ನೋಡಿ. ನಮ್ಮ ನಾಗಿಣಿ ಮಾಯಾಂಗಿಣಿ ನಾಗರಹಾವನೇ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಯಾರು? ನಮ್ಮ ನಿನಾನ್. ನೆಕ್ಸ್ಟ್ ಬರ್ತಾ ಇರುವಂತ ಕ್ವೀನು ರಶ್ಮಿ ಪ್ರಭಾಕರ್. ಹೆಜ್ಜೆ ಅಂದ್ರೆ ಯಾರು? ಗುರು ವಂದನೆ ಮಾಡುವಂತ ನಮ್ಮ ಡ್ಯಾನ್ಸರ್ ಸಕಲ ಕಲಾ ವಲ್ಲಭ ನಮ್ಮ ಪ್ರಣವ್. ಬನ್ನಿ ಸರ್. ಓಕೆ, ನೆಕ್ಸ್ಟ್ ಬರ್ತಾ ಇರುವಂತ ಕ್ವೀನ್ ಗೀತಾ ಭಾರತಿ ಭಟ್. ಈ ಸ್ಟಿಕ್ ಅಲ್ಲೇನೆ ನನ್ನ ಮಿತ್ರ ರಾಗ ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದಂತ ಮಿತ್ರ ಅವರೇ ನಿಮ್ಗೆ ಜೋಡಿಯಾಗಿ ಸಿಗ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗುಂಡಮ್ಮ ಗೀತಾ. ಏನ್ ಇಲ್ಲಿ ನೋಡಿ, ಇಲ್ಲೂ ಇವ್ರ ಪೇರು ಗೀತಾ. ಈಗ ಬರ್ತಾರಂತ ಕೊನೆಯ ಕ್ವೀನ್. ಎಷ್ಟು ಕ್ಯೂರಿಯಾಸಿಟಿ ಇದೆ ನಮ್ಗೆ, ಯಾರು ಬರ್ತಾರೆ, ಯಾರು ಸಿಗ್ತಾರೆ? ಅಪೂರ್ವ ಅವ್ರಿಗೆ. ಓ ಮೈ ಗಾಡ್, ಅಪೂರ್ವ ಅವರೇ ಬನ್ನಿ, ಯಾರು ಸಿಗ್ತಾರೆ? ಅಯ್ಯ ಬನ್ನಿ, ಅದ್ನೇನ್ ತಗತ್ತೀರಿ, ಇರೋದೇ ಅದು ಒಂದಿನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ವೇತು ಅವರೇ, ಮೊದಲನೇ ಗೇಮ್ ಏನು? ಸಿಕ್ಕಾಪಟ್ಟೆ ಫನ್ ಇರುತ್ತೆ ಕುರಿ. ಏನಂತದ್ದು? ಇದು ಒಂದು ಗ್ರೂಪ್ ಗೇಮ್ ಆಯ್ತಾ. ಎಲ್ರು ಈ ಗೇಮ್ ಅಲ್ಲಿ ಭಾಗವಹಿಸಬಹುದು. ಎಲ್ರು ಇಲ್ಲಿ ಬರ್ಬೇಕಾಗಂದ್ರೆ? ಇಲ್ಲ 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 ಇಲ್ಲ, ಯಾರು ಇಲ್ಲಿಗೆ ಬರ್ಬೇಕಾಗಿಲ್ಲ, ಎಲ್ಲ ಇರೋ ಕಡೆನೆ ಇರ್ತಾರೆ. ಈಗ ನೋಡಿ, ನನ್ನ ಬಲಭಾಗಕ್ಕಿರೋರೆಲ್ಲ ಇಷ್ಟು ಜೋಡಿಗಳು ಒಂದು ಟೀಮ್ ಆಯ್ತಾ. ಇಲ್ಲಿ ಕೂತಿರುವಂತ ಇಷ್ಟು ಜೋಡಿಗಳು ಇನ್ನೊಂದು ಟೀಮ್. ಆದ್ರೆ ಈ ಗೇಮ್ ಅಲ್ಲಿ ಏನು ಅಂದ್ರೆ ಜಡ್ಜಸ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಜಡ್ಜಸ್ ಪಾರ್ಟಿಸಿಪೇಟ್ ಮಾಡುವಂತ ಗೇಮ್ ಯಾವ್ದಿದು? ಆಟ ಏನು ಅಂತಂದ್ರೆ, ನಾವು ಡೈಲಾಗ್ ನ ಪ್ಲೇ ಮಾಡ್ತೀವಿ, ಅದನ್ನ ನೀವುಗಳು ಪಟ 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 ಅಂತ ಹೇಳಬೇಕು. ವೆರಿ ಸಿಂಪಲ್ ಅಪ್ಪ. ಓಕೆನಾ? ಡೈಲಾಗ್ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತಾರೆ. ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತಾರ? ಹೌದಾ? ಮತ್ತೆ ಅದಕ್ಕೆ ಆ ಡೈಲಾಗ್ ಅನ್ನ ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಪ್ಲೇ ಮಾಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಹಾಗೆ ಬರುತ್ತೆ. ಇದಕ್ಕೆ ತುಂಬಾ ಒಳ್ಳೆ ಹೆಸರನ್ನ ಇಟ್ಟಿದೀವಿ. ಏನು ಅಂತ ಕೇಳಿ? ಏನ್ ಹೆಸರು? ಫಾಸ್ಟ್ ಇಸ್ ಫಾಸ್ಟ್ ಫಾರ್ವರ್ಡ್. ಹೇಳ್ತಾರ್ರಿ. ಈಗ ಡೈಲಾಗ್ ಅನ್ನ ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಪ್ಲೇ ಮಾಡ್ತೀವಿ. ಆ ಡೈಲಾಗ್ ಏನು ಅಂತ ಯಾರು ಬೇಕಾದ್ರೂ ಕಂಡುಹಿಡಿಬಹುದು. ಯಾವ ಟೀಮ್ ಅಲ್ಲಿ ಗೊತ್ತಾಗುತ್ತೆ, ನೀವು ಕೈ ಎತ್ತಬೇಕು ಆಯ್ತಾ. ನಾವು ಕೇಳೋವರೆಗೂ ಯಾರು ಹೇಳುವಾಗಿಲ್ಲ ಡೈಲಾಗ್ ನ. ಓಕೆ, ನಾವ್ ಯಾರನ್ನ ಅಂತ ಕೇಳ್ತೀವಿ, ಅವ್ರು ಮಾತ್ರ ಡೈಲಾಗ್ ನ ಹೇಳ್ಬೇಕು. ಇದ್ರಲ್ಲಿ ನಾವು ಹೇಳ್ದಾಗೆ ಜಡ್ಜಸ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ ರೆಡಿ. ಓಕೆ, ಮೊದಲನೇ ಡೈಲಾಗ್ ಪ್ಲೀಸ್. ಗೊತ್ತೇ ಆಗಲ್ಲ. ಫಸ್ಟ್ ಅಟೆಂಪ್ಟ್ ಗೆ ಗೊತ್ತಾಗಿದೆ ಅಂತ ಈ ಟೀಮ್ ಅವ್ರು ಹೇಳ್ತಾರೆ. ಮಿತ್ರ ಸರ್, ನಿಮ್ಗೂ ಗೊತ್ತಾಗಿದ್ಯಾ? ಓಕೆ, ಟೀಮ್ ಅವರೇ ತಗೊಳ್ಳಿ. ಮೇಷ್ಟ್ರು ತಲೆಗೊಡಿತಾರೆ, ತಂದೆ ತಲೆಗೊಡಿತಾನೆ, ಟೀಚರ್ ಬೆನ್ಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಆದ್ರೆ ಬಹದ್ದೂರ್ ಎದೆಗೆ ಹೊಡಿಯೋದು. ಒಂದ್ ನಿಮಿಷ ಇರಿಪ್ಪ, ನಿಮ್ ಟೀಮ್ ಅಲ್ಲಿ ಇವಾಗ ಡಿಸೈಡ್ ಮಾಡ್ಕೊಳ್ಳಿ ಯಾವ್ದನ್ನ ನಾವು ತಗೋಬೇಕು ಅಂತ. ಬಹದ್ದೂರ್ ಡೈಲಾಗ್ ಅಂತ ಹೇಳ್ತಾ ಇದ್ದೀರಾ. ಡೈಲಾಗ್ ಪ್ಲೇ ಮಾಡೋಣ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಅಶೋಕ ಎದೆಗೆ ಹೊಡಿಯೋದು. ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಎದೆ ಗಟ್ಟಿಗೈತ ಮುಟ್ ನೋಡ್. ಸೂಪರ್ ಸೂಪರ್. ಅದ್ ಹೆಂಗ್ ಗೊತ್ತಾಯ್ತು? ಏನ್ ಟೆಕ್ನಿಕ್ ಏನಾದ್ರು? ಅವ್ರದ್ದು ಆ ವೇವ್ ಇದೆಯಲ್ಲ, ಆ ಟ್ಯೂನ್ ವೇವ್ ಇದೆಯಲ್ಲ, ಅದ್ರಲ್ಲಿ ಗೊತ್ತಾಯ್ತು ನನ್ಗೆ. ಓಕೆ, ನೆಕ್ಸ್ಟ್ ಡೈಲಾಗ್ ಪ್ಲೀಸ್. ಯಾವ್ದೋ ಸಣ್ಣ ಇಲಿ ಮರಿ ಹೊಡೆದಾಕ್ಬಿಟ್ರೆ ಕಾಣ್ತದಲ್ಲ, ಹಂಗ ಒದ್ದಾಡ್ದಂಗಿತ್ತು. ಒನ್ಸ್ ಮೋರ್, ಇನ್ನೊಂದ್ಸಲ ಡೈಲಾಗ್. ಜಡ್ಜಸ್ ಗೊತ್ತಾಯ್ತಾ? ಎಲ್ಲರ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಅದನ್ನ ಹಚ್ಚೋರ್ ನಾವಾಗಿರ್ಬೇಕು. ಪುನೀತ್ ಸರ್ದು ಡೈಲಾಗ್ ಇದು. ಓಕೆ, ಈ ಡೈಲಾಗ್ ಅಂತ ಹೇಳ್ತಿದ್ದಾರೆ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು. ಓಕೆ,
ಓಕೆ, ಈಗ ನೆಕ್ಸ್ಟ್ ಡೈಲಾಗ್ ಪ್ಲೀಸ್. ರಜನಿ ಕೈ ಎತ್ತಿದ್ರು, ಇಳಿಸ್ಬಿಟ್ರು. ಗೈಸ್ ನಿಮಗೆ ಗೊತ್ತಾ? ನಮ್ಮ ಪ್ರೇಮ್ ಸಾರ್ದು ಇದು ಸಿಕ್ಕೇ ಸಿಗ್ತಾಳೆ ನಮಗೆ. ಫೋನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಣೆ ಬರದಲ್ಲಿದ್ರೆ ಸಿಕ್ಕೇ ಸಿಗ್ತಾಳೆ. ಓಕೆ ಸಾರಿ, ಅದು ತಪ್ಪಾದಂತ ಡೈಲಾಗ್. ಇನ್ನೊಂದ್ಸಲ ಪ್ಲೇ ಮಾಡಿ. ಹಾ ಹೇಳಿ ರಜನಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ. ಓಕೆ, ಮಯೂರ ಇರಬಹುದು, ಯಾಕಂದ್ರೆ ಅದು ಹೇಳಿ ಡೈಲಾಗ್ ಹೇಳಿ. ಡೈಲಾಗು ಗೊತ್ತಾಗ್ತಾನೆ. ಈ ಕಂಬದಲ್ಲಿರುವನೆ, ಆ ಕಂಬದಲ್ಲಿರುವನೆ, ಇಲ್ಲಿರುವನೆ, ಅಲ್ಲಿರುವನೆ. ಅದು ರಾಂಗ್. ಅವರು ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಮಾತಾಡ್ತಾರ ಗೊತ್ತಾ ರಾಜ್ಕುಮಾರ್ ಅವರು. ಇದು ರಾಘು ಗೆಸ್ಸು, ನಂದಲ್ಲ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಅದರ ಕೊನೆ ಪೋರ್ಷನ್ ಅಂತ ಅನ್ನಿಸ್ತಾ ಇದೆ. ಮಾಳ್ವಿಕಾ ಮೇಡಮ್ ಅವ್ರು ಹೇಳಿದ್ರು ಅಂದ್ರೆ ಮುಗ್ದೆ ಇತ್ತು ಕರೆಕ್ಟ್ ಆಗಿರುವಂತ ಉತ್ತರ. ಡೈಲಾಗ್ ನ ಪ್ಲೇ ಮಾಡಿ. ಆಕ್ಚುಲಿ ಗೆಸ್ ಮಾಡಿದವರು ರಾಘು ಅವರು. ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ, ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ, ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಓ, ವಿಜಯ ರಾಘವೇಂದ್ರ ಅವ್ರು ಕರೆಕ್ಟ್ ಆದ ಉತ್ತರ. ರಾಘು ಸೂಪರ್. ರಾಘು ಶ್ವೇತು ಅದ್ ಪ್ಲೇ ಮಾಡಿದ ಕ್ಷಣ ಹೇಳಿದ್ರು ಅವರು, ಅದ್ರ ತರ ಇದೆ ಆ ವೈಲಿನ್ ಸೌಂಡ್ ಅಂದ್ರು. ವೆರಿ ನೈಸ್ ರಾಘು, ಸೂಪರ್. ನೆಕ್ಸ್ಟ್ ಡೈಲಾಗ್ ಪ್ಲೀಸ್. ನಾನು ಹೇಳ್ತೀನಿ ನಮ್ಮ ಇಲ್ಲ, ಈ ಪ್ರೀತಿ ಒಂದ್ ಮಿರರ್ ಇದ್ದಂಗೆ. ಅದ್ ನೀನ್ ನೋಡಿದ್ರೆ ನೀನ್ ಅದ್ ನೋಡಾಗುತ್ತೆ. ಈ ಪ್ರಪಂಚ ಅನ್ನೋದು ಒಂದ್ ಮಿರರ್ ಇದ್ದಂಗೆ. ನಕ್ಕಿದ್ರೆ ನಿನ್ ನೋಡ ಪ್ರೀತಿ ಇದ್ರೆ ಪುಸ್ತಕದ ಬದನೆಕಾಯಿ. ಸಾರಿ, ನಿಮ್ದು ತಪ್ಪಾದಂತ ಉತ್ತರ. ರಜನಿ ನೀವು ಕೈ ಎತ್ತಿದ್ರಿ, ಗೊತ್ತಿದೆ ಡೈಲಾಗ್. ಹೌದು, ನನ್ ಕಚಡ ನನ್ ಮಗ, ಲೋಫರ್ ನನ್ ಮಗ, ತೊಟ್ಟಿ ನನ್ ಮಗ. ಯಾಕೆ ನನ್ನೇ ಬಯಸ್ತಾ ಇದ್ದೀರಾ? ಇನ್ನೇನ್ ಹತ್ರದಲ್ಲಿದ್ದೀರಾ? ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ಬೇಡ. ಓಕೆ ಮಗ, ನಾನು ಇಷ್ಟ ಬಂದವ್ರ ಜೊತೆ ನಾನು ಓಡಾಡ್ಕೊಂಡಿರ್ತೀನಿ, ಅದನ್ನ ಕೇಳಕ್ ನೀನಾರು. ಅವ್ರವ್ರ ಇಷ್ಟ ಬಂದವ್ರ ಜೊತೆ ಅವರೆಲ್ಲ ಓಡಾಡ್ಕೊಂಡು ಆರಾಮಾಗಿರ್ಬೇಕು. ಇದೇ ಲವ್. ಇದು ಡೈಲಾಗ್. ನನ್ನ ಮಕ್ಕಳ, ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ಐಶ್ವರ್ಯ ಅವರು ನಮ್ಮ ಉಪೇಂದ್ರ ಸರ್ ಅವರ ದೊಡ್ಡ ಅಭಿಮಾನಿ. ನಿಮ್ ಕಡೆಯಿಂದ ಈ ಡೈಲಾಗ್ ಬಂದ್ರೆ ಹೆಂಗಿರುತ್ತೆ ನೋಡೋಣ. ಐಶು, ಆಕ್ಷನ್. ನಾನು ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನೋ? ನೀನ್ ಯಾರೋ ಕೇಳಕ್ಕೆ? ನೀನ್ ಯಾವನೋ? ಅಲ್ಲ, ಅದೇ MTV CTV ಅಲ್ಲಿ ಬಂದ್ರೆ ಜೋಲ್ಸರ್ಸ್ಕೊಂಡ್ ನೋಡ್ತೀರಾ, ಅದೇ ನಾನ್ ಹಾಕೊಂಡ್ರೆ ತಪ್ಪ? ಯಾರೋ ತಪ್ಪಂದಿದ್ದು? ನೀನೆಲ್ಲ ಪ್ರಪಂಚಕ್ಕೋಸ್ಕರ ಬದುಕ್ತೀರಾ, ನಾನ್ ನನ್ಗೋಸ್ಕರ ಬದುಕ್ತೀನಿ. ಆಮೇಲೆ ಐಶ್ವರ್ಯ ಎಷ್ಟು ದಿವಸದ ಆಸೆಮ್ಮ ಊರಿಗೆ 4 ಬಾರಿಸ್ಬೇಕು ಅಂತ ಡೈಲಾಗ್ ಹೇಳ್ಕೊಂಡು ಮೆತ್ತಿಗೆ 2 ಬಿಟ್ಬಿಟ್ಟೆ ಎಲ್ಲ ಕೆನ್ನೆಗೆ. ಆಲ್ರೆಡಿ ಒಂದು ಎಪಿಸೋಡ್ ಅಲ್ಲಿ ಆಗಿದೆ ಮ್ಯಾಮ್. ಸೊ ರಿಪೀಟ್ ಶೋನಾ? ಬಟ್ ಏನಾದ್ರು ಹೇಳಿ, ಉಪೇಂದ್ರ ಸರ್ ಡೈಲಾಗ್ ಬರ್ತಿದ್ದಂಗೆ ಐಶ್ವರ್ಯ ಫುಲ್ ರೆಡಿ ಆಗ್ಬಿಡ್ತಾರೆ. ನಾ ಮಾಡ್ತೀನಿ ಅಂತ. ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ಫಾಸ್ಟ್ ಫಾರ್ವರ್ಡ್ ಡೈಲಾಗ್ ಪ್ಲೀಸ್. ಕೆಂಪೇಗೌಡ ಮೂವಿ ಇದು. ಹೇಳಿ. ಸಿಂಹನ ಝೂನಲ್ಲಿ ನೋಡಿದ್ಯಾ? ಫೋಟೋದಲ್ಲಿ ನೋಡಿದ್ಯಾ? ಆದ್ರೆ ಪಂಜ ಎತ್ತಿ ಹೊಡೆದ ಅಂದ್ರೆ 8 ಟನ್ ಕಣ. ಅದು ಆ ಡೈಲಾಗ್. ಒಟ್ನಲ್ಲಿ ನಂಗೆ ಡೈಲಾಗ್ ಗೊತ್ತಿಲ್ಲ. ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀಯ. ರಾಜ್ ಗಂಭೀರದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಒಂಟಿಯಾಗಿ ರೋಸ್ದಿಂದ ಯಾವತ್ತನ ಬೇಟಾಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂತಂದ್ರೆ 1 ಟನ್ ಕಣಲ್ಲ ನೋಡ್ತೀಯ. ಸೂಪರ್, ನೀನಾಗೆ ಚಪ್ಪಾಳೆಪ್ಪ. ಸೂಪರ್. ನೆಕ್ಸ್ಟ್ ಡೈಲಾಗ್ ಪ್ಲೀಸ್. ನಾನು ಹೇಳ್ತೇನೆ. ನಾವು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾವು ಬಂದ್ಮೇಲೆ ನಮ್ದೇ ಅವ. ಸುನಾಮಿ, ಸುಂಟ್ರ ಗಾಳಿ, ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಲನೇ ಬರುತ್ತೆ. ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ, ಹವಾ ಇರುತ್ತೆ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಓಕೆ, ನೆಕ್ಸ್ಟ್ ಡೈಲಾಗ್ ಪ್ಲೀಸ್.
ಐಶ್ವರ್ಯ ಅವ್ರು ಏನೋ ಗೆಸ್ ಮಾಡ್ತಿದ್ದಾರೆ. ರಘು ಅವರೇ? ಇದು ರವಿಶಂಕರ್ ಸರ್ ಡೈಲಾಗು. ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕು ಆಗ್ಲಿ ಅಂತ ತಾನೇ ಇಲ್ಲಿವರೆಗೂ ಕರ್ಸಿದ್ದು. ತಪ್ಪು ಇದು ರಾಂಗ್ ಡೈಲಾಗ್. ಈ ಕಡೆ ಏನೋ ಗೆಸ್ ಮಾಡ್ತೀರಾ? ಇನ್ನೊಂದ್ಸಲ ಫಿಲ್ಮ್ ಜಡ್ಜಸ್. ಓಕೆ, ಒಂದ್ ಕ್ಲೂ ಕೊಡ್ಲಾ? ಇದು ಅಂಬರೀಶ್ ಸರ್ ಸಿನಿಮಾ. ಯಾವ್ದೋ ಫೇಮಸ್ ಡೈಲಾಗ್ ಆಗಿರುತ್ತೆ ಗೊತ್ತಾ? ಓಕೆ, ಇಬ್ರು ಕೈ ಎತ್ತಿದ್ದಾರೆ. ಬಟ್ ಮೊದ್ಲು ರಂಗಯ್ಯನವರು ಕೈ ಎತ್ತಿದ್ರು. ಡ್ರಾಮಾ ಮೂವಿದು ಅನ್ಸುತ್ತೆ. ಆಡಿಸ್ತಾನೆ. ಸಾರಿ, ರಾಂಗ್. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡಿ. ಆಯ್ತು ಸರ್. ಇನ್ನೊಂದ್ ಕ್ಲೂ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ರೆಡಿ ಇರಿ. ಈ ಡೈಲಾಗು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರಿಗೂ ಸಂಬಂಧ ಇದೆ. ಮೇರೆ ಸಪುನ ಕಿರಾಡಿ ಕಬ್ಬು ಆಗಿತ್ತು, ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮೇರೆ ಸಪುನ ಕಿರಾಣಿ ಕಬ್ಬು ಆಗಿತ್ತು, ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೆಂಗಿದ್ರು ಸಾಯಂಕಾಲ ಎತ್ತ ಕಣ ಬತ್ತಿಯಲ್ಲ. ಈ ಜಲೀಲ ಬಲೆ ಬೀಸ್ತ ಅಂದ್ರೆ ಸಿಕ್ಕಿರ ಅಕ್ಕಿನೇ ಇಲ್ಲ ಕಣವ. ಸೂಪರ್. ಎಲ್ಲ ಕಲಾವಿದ್ರು ನಮ್ಮ ಚಲನಚಿತ್ರ ರಂಗದ ಡೈಲಾಗ್ಸ್ ಅನ್ನ ಗುರುತಿಸಿ ಅದನ್ನ ಜನಕ್ಕೆ ಹೇಳೋದ್ರ ಮೂಲಕ ಮತ್ತೆ ಇಡೀ ಚಿತ್ರರಂಗವನ್ನ ನಾವು ನೆನಪಿಸ್ಕೊಂಡಿದೀವಿ. ಸೂಪರ್ ಆಗಿತ್ತು ಆಟ, ಸೂಪರ್ ಆಗಿತ್ತು ನಿಮ್ಮೆಲ್ಲರ ಪಾರ್ಟಿಸಿಪೇಷನ್. ಗುಂಪಾಗಿ ಎಲ್ಲರೂ ಹೆಲ್ದಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಲ್ಲರಿಗೂ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ವಾ ಈಗ ಸೂಪರ್ ಆಟ ಒಂದು ನಡೆಯುತ್ತೆ. ಮಹಾನ್ ಬುದ್ಧಿವಂತರಿಗೆ ಮಾತ್ರ ಆಡಿಸುವಂತ ಆಟ ಇದು. ಏನ್ ಹೇಳಿ ಆಟದ ಹೆಸರು? ಬಿಡ್ ಮಾಡಿ ಮಜಾ ಮಾಡಿ. ಈ ಆಟಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಹೆಚ್ ಫಾರ್ ಹೇಮಲತಾ ಅಂಡ್ ಸಂತು. ಹಾಗೂ ಇವರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ರಶ್ಮಿ ಪ್ರಭಾಕರ್ ಅಂಡ್ ಸಕಲಕಲ ವಲ್ಲಭ ಪ್ರಣವ್. ಓಕೆ, ಈ ಕಡೆ ನೋಡಿದ್ರೆ ಪ್ರಣವ್ ಅಂಡ್ ರಶ್ಮಿ ಅವರು ಎರಡೆರಡು ಜೋಕ್ಸ್ ಕೇಳುವಂತ ಸದಾವಕಾಶ ನಮ್ಮೆಲ್ಲರಿಗೂ ಇದೆ. ಮಾಳವಿಕಾ ಮೇಡಮ್, ಇವರು ರಶ್ಮಿ ಪ್ರಭಾಕರ್ ಅಂತ. ಇವರು ಜೋಕ್ ಹೇಳ್ತಾರೆ ಮೇಡಮ್, ಮೊದಲೇ ನಕ್ ಬಿಡ್ಬೇಕು ಮೇಡಮ್. ಆ ತರ ಜೋಕ್ಸ್ ಇರುತ್ತೆ ಮೇಡಮ್. ಇವಾಗ ಕೇಳಿ ಮೇಡಮ್, ಈಗಲೇ ಜೋಕ್ಸ್. ಒಂದ್ ಜೋಕ್ ಹೇಳ. ಸೊ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಅವನಿಗೆ ಒಂದು ಮುದ್ದಾದ ಮಗಳು. ಒಂದು ದಿನ ಮಗಳು ಮನೆಗೆ ಬರ್ತಾಳೆ. ಅಪ್ಪ, ನಾನು ಒಂದು ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೇ ಬಿಡ್ತಾಳೆ. ಆಗ ಅಪ್ಪ ನೋಡ್ತಾನೆ ಅವ್ನೇನ್ ಮಾಡ್ಕೊಂಡಿರೋದು ಅಂತ ಕೇಳ್ತಾನೆ. ಯಾಕಂದ್ರೆ ಹಳ್ಳಿ ಕಡೆ ಎಲ್ಲ ಫಸ್ಟ್ ಕೇಳೋದು ಯಾವ ಮನೆತನ, ಅವ್ನ್ ಏನ್ ಮಾಡ್ಕೊಂಡಿದ್ದಾನೆ ಅಂತ ಕೇಳೋದು. ಮುಗ್ದಿಲ್ವಾ? ಸೊ ಏನೋ ಒಂದು ವೃತ್ತಿ ಹೇಳ್ತಾಳೆ. ಆ ವೃತ್ತಿ ಕೇಳಿದ ತಕ್ಷಣ ಅಪ್ಪಂಗೆ ಶಾಕ್ ಆಗತ್ತೆ. ಅಷ್ಟೇ. ಇಷ್ಟೇನಾ? ನಗರಪ್ಪ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾಕೆ ಶಾಕ್ ಆಯ್ತು? ಏನಿರ್ಬೋದು ಆ ವೃತ್ತಿ? ಯಾಕೆ ಶಾಕ್ ಆಯ್ತು? ಏನಿರ್ಬೋದು? ಯಾರಿಗಾದ್ರೂ ಅಂದ್ರೆ ಅವನು KEB ಕೆಲಸ ಮಾಡ್ತಾನೆ, ಅದಕ್ಕೆ ಕೇಳಿದ ತಕ್ಷಣ ಸಾಕಾಗ್ಬಿಡ್ತು. ಕರೆಕ್ಟಾ? ಒಂದೇ ಒಂದ್ಸರಿ ನಕ್ಬಿಟ್ರಪ್ಪ, ಜೋಕ್ ಸಖತ್ತಾಗಿದೆ. ನೀವೇನಾದ್ರೂ ಜೋಕ್ ಕೇಳ್ತೀರಾ? ಪಕ್ಕದಲ್ಲಿ ನಿಂತ್ಕೊಂಡೆ ಕೇಳಿಸ್ಕೊತೀನಿ. ಓಕೆ, ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಗೊತ್ತಾ? ಗೊತ್ತು. ಇವಾಗ ವಿರಾಟ್ ಕೊಹ್ಲಿ ಸ್ನಾನಕ್ಕೆ ಹೋದ್ರೆ ಏನಾಗುತ್ತೆ? ಕೊಳೆ ಹೋಗುತ್ತೆ. ಫ್ರೇಮಿಂಗ್ ಯಾವ ತರ ಅಂದ್ರೆ, ವಿರಾಟ್ ಕೊಹ್ಲಿ ಸ್ನಾನಕ್ಕೆ ಹೋದ್ರೆ ಅವನನ್ನ ಏನಂತ ಕರಿಬಹುದು? ಓಕೆ, ಏನಂತ ಕರಿಬಹುದು? ನಂಗೆ ಗೊತ್ತು. ಏನು? ಬಾತಿಂಗ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಂತಾರೆ. ಬಾತ್ ಕೊಹ್ಲಿ ಅಂತಾರೆ. ಹೌದು, ಬಾತ್ ಕೊಹ್ಲಿ ಅಂತ. ಬಾತ್ ಕೊಹ್ಲಿ. ಕೊಹ್ಲಿ. ಶಾಬಾಷ್ ಪ್ರವೀಣ, ಬಾತ್ ಕೊಹ್ಲಿ ಅಂತ ಕರೀತಾರೆ. ಶಾಬಾಷ್. ಪ್ರಶ್ನೆ ಅವರಿಗೆ, ಶರ್ಟ್ ಅನ್ನ ತೆಗೆದು ಮೂಲೆಗೆ ಹಾಕಿದ್ರೆ ಏನಾಗುತ್ತೆ? ನಮ್ ಪಾರ್ಟ್ನರೇ ಬಿಡಿ ನೀವು. ಈಗ ಹೆಚ್ ಫಾರ್ ಹೇಮಲತಾ ಅವರೇ, ಸಂತು ನಿಮ್ಮ ಪಾರ್ಟ್ನರ್ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮೈಂಡ್ ವಾಯ್ಸ್, ನಿಮ್ಮ ಮನದಾಳದಲ್ಲಿ ಏನೇನೆಲ್ಲ ಓಡ್ತು? ಏನ್ ಕೈ ಹಿಂಗ್ ಬಂದ್ರೆ ತಪ್ಕೋತಾರೆ ಅಂತಾನೆ ಅರ್ಥನಾ? ಬಂದಿದ್ದಿಂಗೆ ಅವರು ಪ್ರೀತಿಯಿಂದ ಬಂದ್ರಲ್ಲ ಶಂಟು ಅಂತ ಹಗ್ ಮಾಡ್ಕತಾರೇನೋ ಅನ್ಬಿಟ್ಟು ನಾನು ಹಿಂಗ್ ಹೋದೆ. ಅದೇ ಹಗ್ ಮಾಡಿಲ್ಲ ನಾನು, ನನ್ನ ಮೈಂಡ್ ವಾಯ್ಸ್ ಹೇಳ್ತಾ ಇದ್ದೀನಿ. ಸೂಪರ್, ಇವತ್ತು ಮಜಾ ಮಾಡ್ಬಿಡೋಣ ಮಗ. ಏನೇ ಇರ್ಲಿ. ಆಲ್ರೈಟ್ ಬ್ರದರ್, ಲೆಟ್ಸ್ ಡೂ ಇಟ್. ಬ್ರದರ್, ಬ್ರೋ ಅಂದ್ರೆ ಆಕ್ಚುಲಿ ಇವ್ರ ಮೈಂಡ್ ವಾಯ್ಸ್ ಏನಿತ್ತು ಅಂತ ನಮ್ಮ ಆಡಿಯೋದವ್ರು ಅದನ್ನ ಕ್ಯಾಚ್ ಮಾಡಿದಾರೆ. ಏನು ಅಂತ ಕೇಳೋಣ. ಹಾಕ್ರಪ್ಪ. ಅಯ್ಯೋ, ನೀನೇನ್ ಲಾಮಾಸೆ? ಸರ್ವನಾಶ ಆಗೋದು ಗ್ಯಾರಂಟಿ. ನಸ್ಗುನ್ನಿ ಕಾಯ ನನ್ನ ಮಗನೇ. ಓಕೆ,
ಈಗ ಆಟಕ್ಕೆ ಹೋಗ್ಬಿಡೋಣ. ಓಕೆ, ಈ ಆಟದ ರೂಲ್ಸ್ ಏನಪ್ಪಾ ಅಂತಂದ್ರೆ ಹುಡುಗಿಯರು ಅವರ ಟೀಮಿನ ಸೂಪರ್ ಕಿಂಗ್ ನ ಸೂಪರ್ ನಾಲೆಡ್ಜ್ ನ ನಂಬಿ ಅವರ ಮೇಲೆ ಬಿಡ್ಡಿಂಗ್ ನ ಮಾಡ್ಬೇಕಾಗತ್ತೆ. ಯಾವ ರೀತಿ ಬಿಡ್ಡಪ್ಪ ಇದು ಅಂತಂದ್ರೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ. ಅದಕ್ಕೆ 30 ಸೆಕೆಂಡ್ಗಳಲ್ಲಿ ಪಾರ್ಟ್ನರು ಎಷ್ಟು ಉತ್ತರ ಹೇಳಬಹುದು, 5 ಹೇಳ್ತಾರ, 10 ಹೇಳ್ತಾರ, 11 ಹೇಳ್ತಾರ, 12 ಹೇಳ್ತಾರ ಅಂತ ನೀವು ಗೆಸ್ ಮಾಡಿ ಬಿಡ್ ಮಾಡ್ತಾ ಹೋಗ್ಬೇಕು. ಎಷ್ಟು ಹೇಳ್ತಾರೆ ಅಂತ. ಕರೆಕ್ಟ್. ಓಕೆ, ಮ್ಯಾಕ್ಸಿಮಮ್ ಬಿಡ್ ಮಾಡಿದವ್ರನ್ನ ನಾವು ಲಾಕ್ ಮಾಡ್ತೀವಿ. ನೀವು ಅವಾಗ ಕರೆಕ್ಟ್ ಆಗಿರೋ ಅಂದ್ರೆ ಪಾರ್ಟ್ನರ್ಗಳು, ನೀವು ಸೂಪರ್ ಕಿಂಗ್ಗಳು, ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ಕರೆಕ್ಟ್ ಆಗಿ ಉತ್ತರಗಳನ್ನ ಹೇಳ್ಬೇಕಾಗತ್ತೆ. ಅಕಸ್ಮಾತ್ ಉತ್ತರ ಹೇಳಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಇರುತ್ತೆ. ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ನಾನು ಕುರಿಗೊಂದು ಪ್ರಶ್ನೆ ಕೇಳ್ತೀನಪ್ಪ. ಓಕೆ ಓಕೆ ಕುರಿ, ರಚಿತಾ ರಾಮ್ ಅವರ 10 ಮೂವಿ ಹೆಸರುಗಳನ್ನ ಹೇಳಿ. ಬುಲ್ಬುಲ್ಲು, ರನ್ನ, ಕ್ರಾಂತಿ, ಮುಕುಂದ ಮುರಾರಿ, ಏಕಲವ್ಯ, ಮಾನ್ಸೂನ್ ರಾಗ, ನಟ ಸಾರ್ವಭೌಮ, ಅಯೋಗ್ಯ, ಭರ್ಜರಿ, ಐ ಲವ್ ಯು, ಸೀತಾರಾಮ ಕಲ್ಯಾಣ, ರಥಾವರ, ಚಕ್ರವ್ಯೂಹ, ಲವ್ ಯು ರಚ್ಚು. ನನ್ ಜೊತೆ ನೀನು ಮಾಡ್ದೇನಾ? ಓಕೆ, ಇಲ್ಲಿ ಕೇಳಿ. ಈಗ ಇವ್ರು ತಗೊಂಡ್ರಲ್ಲ ಟೈಮು, ಆತರ ಯಾರು ಅಷ್ಟೊಂದು ಟೈಮ್ ತಗೊಳ್ಳೋ ಹಾಗಿಲ್ಲ. ಪಟ ಅಂತ 30 ಸೆಕೆಂಡ್ಸ್ ಒಳಗೆ ಆನ್ಸರ್ಸ್ ನ ಹೇಳ್ಬೇಕಾಗತ್ತೆ. ಆಟ ಶುರು ಮಾಡೋದಕ್ಕಿಂತ ಮುಂಚೆ ಆ ಗಂಟೆ ತಗೊಂಬನ್ರಪ್ಪ. ಮ್ಯಾಕ್ಸಿಮಮ್ ಉತ್ತರನ ನೀವು ಲಾಕ್ ಮಾಡಿದಾಗ ನಾನು ಈ ಗಂಟೆ ಹೊಡಿತೀನಿ, ಅದೇ ಫೈನಲ್. ಓಕೆ ನೋಡಿ ಈ ತರ. ಓಕೆ, ನನ್ನ ಮೊದಲನೇ ಪ್ರಶ್ನೆ, ಎಣ್ಣೆಯಲ್ಲಿ ಕರಿಯುವಂತ ತಿಂಡಿಗಳು. ಎಷ್ಟು ಬಿಡ್ ಮಾಡ್ತೀರಾ? 5. ನೀವು? 6. ರಶ್ಮಿ? 7. 8. 9. 10. ನಿನ್ನ ನಂಬಿ 10 ಅಂತ ಬಿಟ್ ಮಾಡಿದೀನಿ, ನನಗೆ ಮೋಸ ಮಾಡಬೇಡ. 10 ಅಂತ ಬಿಟ್ ಮಾಡಿದರೆ ಫೈನಲ್ ಮಾಡೋಣ. 10 ಒಂದ್ಸಲ, 10 2 ಸಲ, 10 3 ಸಲ. ಸಂತು, ಆಲ್ ದಿ ಬೆಸ್ಟ್. ಕಮ್ ಆನ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ವಡೆ, ಚಿತ್ರಾನ್ನ, ಕರಿಬೇವಿನ ಎಲೆ ಇಲ್ವಾ? ಅದ್ರಲ್ಲಿ ಕರಿ ಅಲ್ವಾ? ಎಣ್ಣೆ ಒಳಗೆ ಕರಿಯೋದು ಟೈಮ್ ಹೋಗ್ತಿದೆ. ಸರಿ, ಎಣ್ಣೆ ಒಳಗೆ ಕರಿಯೋದಾ? ಸರಿ, ನಾನು ಎಲೆ ಒಳಗೆ ಕರಿಯೋದು ಅನ್ಕೋಬಿಟ್ಟೆ. ಆಯ್ತು. ವಡೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಪುರಿಯಳೆ, ಆಮೇಲೆ ಜಿಲೇಬಿ, ಕೇಸರಿ ಬಾತು, ಉಪ್ಪಿಟ್ಟು, ಹಪ್ಪಳ, ಇನ್ನೆರಡು ಹಪ್ಪಳ, ಜಾಮೂನು, ಹೇಳಿದ್ರು. ಜಿಲೇಬಿ 2 ಸತಿ ಆಯ್ತು. ಜಿಲೇಬಿ 2 ಸಲ ಹೇಳ್ದಲ್ಲಪ್ಪ. ಉಪ್ಪಿಟ್ಟು, ಕೇಸರಿ ಬಾತ್, ಎಣ್ಣೆ ಒಳಗೆ ಚಿತ್ರಾನ್ನ ಎಣ್ಣೆಲಿ ಕರೀತಾರಂತೆ. ಏನ್ ಡೌ ಮಾಡ್ತಾ ಅವ್ನು ಕನ್ಫ್ಯೂಸ್ ಆದವ್ ನಂಗೆ. ಓಕೆ ಸಂತು, ನೀವೇನೇ ಹೇಳಿದ್ರು ಎಲ್ಲ ಕ್ಯಾಮೆರಾಗಳು ನಿಮ್ಮನ್ನ ಕ್ಯಾಪ್ಚರ್ ಮಾಡಿದೆ. ನೀವ್ ಹೇಳಿರೋದು ಕೇವಲ 9 ಉತ್ತರಗಳು, ಯಾಕಂದ್ರೆ ಜಿಲೇಬಿ 2 ಸಲ ಹೇಳಿದ್ದೀರಾ. ಹಾಗಾಗಿ ನಿಮ್ಮ ಪನಿಷ್ಮೆಂಟ್ ಕುರಿ ಅವರನ್ನ ಕೂರಿಸ್ಕೊಂಡು ಡೆತ್ ಹೊಡಿಬೇಕು. ಅಲ್ಲ, ಹೊಡಿಯಕ್ ಕೇಳಿದ್ರು, ಇವ್ರನ್ನಾರು ಕೂರ್ಸ್ಕೊಂಡು ಹೊಡಿಯಕ್ ಕೇಳಿದ್ರೆ ಚೆನ್ನಾಗಿ ಹೊಡಿತೈತಪ್ಪ. ಇಲ್ಲ 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 ಮೇಡಮ್, ನನಗೆ ಏನಾಗಿದೆ ಅಂದ್ರೆ ಬ್ಯಾಕ್ ಅಲ್ಲಿ ಒಂದು ರಾಡ್ ಹಾಕಿ ಕುಡಿದಾರೆ. ಸೈಡ್ ಗಿಟ್ಟಿರು ಜಿಪ್ಸ್ ಹೊಡಿಯತ್ತ. ನೀನ್ ಏನ್ ಮಾಡಿಸ್ತಾವ್ರೆ ಅನ್ಕೋತಿದ್ಯಾ? ಅನ್ಕೋತಿದ್ದೀರಿ ನಾನ್ ತಾನೇ ಕೂತ್ಕೋಬೇಕು. ಇನ್ನು ಕೂತೇ ಇಲ್ಲ, ಏನ್ ಸಖತ್ ಡೌಗಾರ ಕಣ. ಒಂದು ಸಂತು ಎರಡು ಏನ್ ಮಾಡ್ತಾರೆ ಹೊಡಿತಾವ್, ನೀನ್ ಹಿಂದ್ಗಡೆ ಹೋಯ್ತಾನೆ ಇಲ್ಲ. ನಾನು ನಿನ್ನ ಹೆಸರು ಮರ್ತೋಯ್ತು. ಎಲ್ಲಾರು ಡಿಯರ್ ಡಿಯರ್ ಅಂತ ಕರೀತಾ ಇದ್ರೆ ಇನ್ನೇನ ಹಿಂಗೆ ನಿಂತ್ಕೊಂಡು ನೀನ್ ನೋಡ್ಕೊಂಡು ಟಿಪ್ಸ್ ಹೊಡಿತೀನಿ. ಸಂತು, ಏನ್ ಮಾಡ್ತಿದ್ಯೋ? ಅಡ, ಈ ಶಿವು ಜಾರ್ಕಂಡ್ ಇದ್ದಕ್ಕೆ ಹೋಯ್ತೈತೆ, ಹಂಗಾಗಿ ಪುಷ್ ಮಾಡಕ್ ಐತೆ. ನೆಟ್ ಕೆಳಗರ ಪನಿಷ್ಮೆಂಟ್ ನೆಟ್ಟಗ್ ಮಾಡಲ್ಲ. ರಾಡ್ ಆಚೆ ಬಂದೈತೆ, ಒಳಗ್ ತೊಳ್ಕೊ.
ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಂಗ್ಲಿಷ್ ಪದಗಳಲ್ಲಿ ಇರುವಂತಹ ಕನ್ನಡ ಸಿನಿಮಾ ಹೆಸರುಗಳು. ಹೇಮಾ ಎಷ್ಟು ಬಿಟ್ ಮಾಡ್ತೀರಾ? 3. ಎಷ್ಟು? 4. ಹೇಮಾ 5. ರಶ್ಮಿ 6. 7. ಚಾಲೆಂಜಾ? 7 1 ಸಲ, 7 2 ಸಲ, 7 3 ಸಲ. ನಿಮ್ಮ 30 ಸೆಕೆಂಡ್ಗಳ ಸಮಯ ಈಗ ಶುರು. ಐ ಲವ್ ಯು ರಚ್ಚು. ಜಾಕಿ. ವುಮೆನ್ಸ್. ಏ ಕನ್ನಡ ಸಿನಿಮಾ ಅಂತೆ. ಕನ್ನಡ ಸಿನಿಮಾ ವುಮೆನ್ಸ್ ಅಂತನಾ? 4 6 4 ದಿಸ್ ಮೂವಿ ಇಸ್ ಕನ್ನಡ ಇಂಡಸ್ಟ್ರಿ. ಏ ನೀನು ರಾತ್ರಿ ಹಾಕೊಂಡು ಸಿಡಿ ಹೆಸರೆಲ್ಲ ಹೇಳಕ್ ಹೋಗ್ಬೇಡ ನಿಮ್ಗೆ. ಇರೋ ಪಿಕ್ಚರ್. 4 Johnny is Papa. ಟೈಮ್ ಆದ್ಮೇಲೆ ಹೇಳಿದ್ರೆ ಅದೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ. ಏನು ವುಮೆನ್ಸ್ ಅಂತೆ, 4 ಅಂತೆ. ವುಮೆನ್ಸ್ ಯಾವ್ದು ಗುರು? ಹೇಳಿದ್ರಲ್ಲ ಅದು ನಮ್ಗೆ ಆ ಸಿನಿಮಾ ಟೈಟಲ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗದ್ ಬೇಕಪ್ಪ, ಸಿಡಿ ರಿಲೀಸ್ ಆಗದ್. ಓಕೆ, ಈಗ ಪನಿಷ್ಮೆಂಟ್ ಮಾಮೂಲ್ ಬಸ್ಗೆ 20 ಹೊಡಿಬೇಕು. ಫುಲ್ಲು ಇರೋರು ಪ್ರತಿ ಸಲ ಕೂತ್ಕೋಬೇಕಾದ್ರು ಮಾನಸ ತುಂಬಾ ಒಳ್ಳೆಯವಳು ಅಂತ ಹೇಳ್ಬೇಕು 20 ಸಲ. ಯಾಕೆ ಅವೆಲ್ಲ ಇಲ್ಲ, ಅಲೋನೇ ಇಲ್ಲ, ಹೆಸರೇ ಬರೋಗಿಲ್ಲ ಇಲ್ಲಿ. ಓನ್ಲಿ ಸಂತು ತುಂಬಾ ಒಳ್ಳೆಯವನು. ಸಂತು ಇನ್ನೋಸೆಂಟು. 3. ಸಂತು ಒಳ್ಳೆ ಹುಡುಗ. 6. ನೀಯತ್ತು ಅಂದ್ರೆ ಸಂತು, ಪ್ರಾಮಾಣಿಕತೆ ಅಂದ್ರೆ ಸಂತು. ಸಂತು ಇಲ್ಲದೆ ಶೋ ಇಲ್ಲ. 7. ಸಂತು ಗ್ರೇಟ್. ಸೂಪರ್ ಕುಡಿಯತ್ತಿಗೆ. ಸೊ ಮುಂದಿನ ಪ್ರಶ್ನೆ, ಹಾಲಿನಿಂದ ತಯಾರಾಗುವಂತಹ ಸ್ವೀಟ್ಗಳು. ಇವನ್ಗೆ 20 ಇಪ್ಪತ್ತಲ್ಲ. 5 ಮಗ 6 8. ಓಕೆ ಚಾಲೆಂಜ್. 8 ಚಾಲೆಂಜ್. ಓಕೆ, ಕ್ಯಾರೆಟ್ ಹಲ್ವಾ, ದೂದ್ ಪೇಡ, ಕರೆಕ್ಟ್. ಆಮೇಲೆ ಚಂಪಾಕಲಿ, 3. ಪಾಯಸ, ಶಾವಿಗೆ ಪಾಯಸ, ಹೇಳ್ಕೊಡ್ತಾವ್ರೆ. ಆಮೇಲೆ ರಸ್ಮಲೈ, ಚಮಚಮ್, 6. ಅದ್ಯಾವ್ದೋ ಗೊತ್ತಿಲ್ದವ್ದು ಹೇಳ್ತಾವ ನೋಡಿ, ಚಮಚಮ್ ಅಂತ. ಅದೇ ಅಂತದ ಯಾರಿಗ ಗೊತ್ತು? ಬಾದಾಮ್ ಹಲ್ವಾ. ಬಾದಾಮ್ ಹಲ್ವಾ. ಇನ್ನೊಂದು ಹೇಳ್ಬೇಕು ಪ್ರಣವ್. ಟೈಮ್ 5 ಬಾಸುಂದಿ. ಬಾಸುಂದಿ 8. ಇವರು 8 ಉತ್ತರಗಳನ್ನೇನೋ ಕೊಟ್ರು, ಆದ್ರೆ ಕೆಲವೊಂದು ಉತ್ತರಗಳನ್ನ ರಶ್ಮಿ ಅವರು ಮೈಕ್ ಹಿಡ್ಕೊಂಡು ಹೇಳ್ಕೊಟ್ಟಿದ ಕಾರಣ ಪನಿಷ್ಮೆಂಟ್ ನ ತಗೊಳ್ತಾ ಇದ್ದಾರೆ. ಪನಿಷ್ಮೆಂಟ್ ಏನಪ್ಪಾ ಅಂತಂದ್ರೆ ಸಂತೂನ ಎತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಓಹೋ ಮೈ ಸನ್ ಪುಷ್ಪವತಿ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನವು ಉಸಿರೇ ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ನನ್ನ ಲೈಫಲ್ಲಿ ಇಂಥ ಡಾನ್ಸ್ ನೋಡುವಂತ ಕರಾಳ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಮುಂದಿನ ಪ್ರಶ್ನೆ, ಹೆಂಡತಿ ಹತ್ತಿರ ಹೇಳುವಂತ ಸುಳ್ಳುಗಳು. ಹೇಳಿ 5 9 10 11. ಏನ್ ಕಾನ್ಫಿಡೆಂಟ್. 12 13. ಅವ್ರಿಗೆ ಬಿಟ್ಬಿಡಣ. 14 15 16. ವಾವ್. 17 ಬೇಕಾ? 18 20 ಅಂತೆ. 20 25 ಎಷ್ಟು ಹೇಳ್ತೀರಾ ನಿಮ್ಮ ಹೆಂಡತಿ ಹತ್ರ? 45 ಅಂತೆ.
ದಿನ ಎಷ್ಟು ಸುಳ್ಳು ನಾನು 35 ಅಂತ ಹೇಳಿದ್ದು. 35 ನೀವು 50 ಹೆಂಡತಿ ಹತ್ರ ಹೇಳುವಂತ 50 ಸುಳ್ಳುಗಳು. ಹೋಟ್ಲು ಕರ್ಕೊಯ್ತೀನಿ ಅಂದಿರೋದು. ಏನೇನ? ಹೋಟ್ಲಿಗೆ ಅಲ್ಲಿ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ಹೇಳಿರೋದು. ಮನೆಯಲ್ಲಿ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದು, ಕಸ ಗುಡಿಸ್ತೀನಿ ಅಂತ ಹೇಳಿದ್ದು, ಬಟ್ಟೆ ಒಗಿತೀನಿ ಅಂತ ಹೇಳಿದ್ದು, ಹೊಲದತ್ರಕ್ಕೆ ಹೋಗು ಅಂತ ಹೇಳಿದ್ದು, ಆಮೇಲೆ ಶುಂಠಿಗೆ ನೀರ್ ಹಾಯಿಸು ಅಂತ ಹೇಳಿದ್ದು, ಆಮೇಲೆ ನೀನು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಜೋಡಿ ನಂಬರ್ 1 ಅಲ್ಲಿ ನಮ್ಗೆ ಫಸ್ಟ್ ಪ್ರೈಸ್ ಸಿಗುತ್ತೆ, ನೀನು ಹೆದರಿಕಬೇಡ ಅಂತ ಹೇಳಿದ್ದೆ, ಅದು ಬರ್ಲಿಲ್ಲ. ಆಮೇಲೆ ಜೋಡಿ ನಂಬರ್ 1 ಅಲ್ಲಿ ಸೆಕೆಂಡ್ ಬರುತ್ತೆ ಅಂದೆ, ಅದು ಬರ್ಲಿಲ್ಲ. ಥರ್ಡ್ ಬರುತ್ತೆ ಅಂತ ಬೇಜಾರು ಮಾಡ್ಕೊಂಡ್ಲು. ಆಮೇಲೆ ಮತ್ತೆ ನಿನ್ನ ಇನ್ನೊಂದು ಶೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಮಾನಸನ್ ಬಿಟ್ಟು ಈ ಬೇರೆ ಹುಡುಗಿರ್ನ ನೋಡಲ್ಲ ಅಂತ ಹೇಳಿದ್ದೆ. ಹೊಸ ಕಾರ್ ತಗೊಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಒಂದು 2 ವೀಲರ್ ತಗೊಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅವಳಿಗೊಂದು ಒಳ್ಳೆ ಬಟ್ಟೆ ತಗೊಡ್ತೀನಿ ಅಂತ ಹೇಳಿದ್ದೆ. ಚೇರ್ ತರಿಸಿ 2 ಚೇರ್ ತರಿಸಿ ಕೂತ್ಕೊಂಡು ನಿಧಾನ ಕೇಳಿ. ಅಷ್ಟೊಂದು ಸುಳ್ಳು ಹೇಳ್ತೀನೋ. 57 ಆಯ್ತು. ಸಂತೋಗೆ ಹೊಸ ಬಿರುದು ಸುಳ್ಳುಗಳ ಸರದಾರ. ರಾಘವ್ರೆ, ನೀವು ಮನೇಲಿ ನನಗೆ ಬರುತ್ತೆ ಅಂತ ಗೊತ್ತಿತ್ತು ಇದು. 10 ಜಾಸ್ತಿ ಬೇಡ 10. ಅಯ್ಯ ನಾನೇನು ಹುಚ್ಚಾನ ಇಲ್ಲ ಹೇಳಕ್ಕೆ. ಹೇಳಲ್ವಾ? ಯಾಕೆ ನಾನು ತಗೊಳಕೋಬೇಕು? ಅಮೆಝಾನ್ ಅಲ್ಲಿ ಏನು ಆರ್ಡರ್ ಮಾಡಿಲ್ಲ. ಇವತ್ತು ನೈಟ್ ಸ್ವಿಗ್ಗಿಲಿ ಏನು ಆರ್ಡರ್ ಮಾಡಿ ತಿನ್ನಲ್ಲ. ಜಾಮೂನ್ 5 ತಿಂದೆ. ಇದೆಲ್ಲ ಏನ್ ಸುಳ್ಳಪ್ಪ ಪ್ಲೀಸ್. ಇವಾಗ ನೀವೆಲ್ಲ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ಯಾಕೆ ನಿಮ್ಮ ಮನೆಯವರು ಬೇರೆ ಬೇರೆ ಸುಳ್ಳುಗಳು ಹೇಳ್ತಾರಾ? ಕೇಳು ಕುರಿ ಸಿಕ್ಕಾಕೋಬೇಡಿ. ಇವರು ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ 20 ಅಂತ ನಾನು ಬಿಡಿಂಗ್ ಮಾಡ್ತೀನಿ. ಓಕೆ, 20 ಸುಳ್ಳುಗಳು ಹೇಳಿ. ಸುಳ್ಳು ಹೇಳಲ್ಲ ನಾನು. ನಾನು ಫಸ್ಟ್ ನಿನಗೆ ಯಾವುದೋ ವಿಧವಾದ ಸುಳ್ಳು ಹೇಳಲ್ಲ ಅಂತ ಹೇಳ್ತೀನಿ. ಅದೇ ಫಸ್ಟ್ ದೊಡ್ಡ ಸುಳ್ಳು, ಮಹಾನ್ ಸುಳ್ಳು. ನನಗೆ ಸೂಪರ್ ಕ್ವೀನ್ ಅಲ್ಲಿ ತುಂಬಾ ಮಾತಾಡೋದು ನಾನೇ ಅಂತ ಹೇಳ್ತೀನಿ. ನನ್ನನ್ನ ಕೋ ಹೋಸ್ಟ್ ಅನ್ನೋದು ಪ್ರಾಪರ್ಟಿ ಎಚ್ಚೋದು ಅಂತ ನಾನೇ ಕಿಂಗ್ ಅಂತ ಹೇಳ್ತೀನಿ. ಎಡಿಟಿಂಗ್ ಅಲ್ಲಿ ನಾನು ಮಾತಾಡಿರೋದು ಅಷ್ಟು ಆಗ್ತಾರೆ ಅಂತ ಹೇಳ್ತೀನಿ. ರಚ್ಚು ಅವರು ನನಗೆ ಯಾವತ್ತು ಥೂ ಅಂದೇ ಇಲ್ಲ ಅಂತ ಹೇಳ್ತೀನಿ. ಶ್ವೇತಾ ಸಖತ್ ಕ್ಯೂಟ್ ಅಂತ ಹೇಳಿದೀನಿ. ಐ ಥಿಂಕ್ ಫಸ್ಟ್ ಟೈಮ್ ಎದೆ ಮುಟ್ಕೊಂಡು ನಾನು ಸುಳ್ಳುಗಾರ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಂಚೂರು ಬೇಜಾರು ಮಾಡ್ಕೊಳ್ದೆ ಎಲ್ಲಾನು ಸರಾಗವಾಗಿ ಹೇಳಿದ್ರಿ ಸಂತೋ. ಈ ಒಂದು ಏನು ನೀವು ಕೊಟ್ಟಿರುವಂತ ಉತ್ತರಕ್ಕೆ ಪನಿಷ್ಮೆಂಟ್ ಖಂಡಿತವಾಗ್ಲೂ ನಾವು ಕೊಡಲ್ಲ, ಮನೇಲಿ ಮಾನಸ ಅವ್ರು ಕೊಡ್ತಾರೆ. ಸಂತೋ ಪ್ಲೀಸ್ ಟೇಕ್ ಇಟ್. ಓಕೆ, ಈ ಆಟದಲ್ಲಿ ಗೆದ್ದಿರೋರು ಸಂತು ಹಾಗೂ ಅಯ್ಯೋ ರಾಘು. ಅಲ್ಲ, ನನಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಇಂಪ್ರೆಸ್ ಆಗಿದ್ದು ಪ್ರಣವ್ ಅವ್ರ ಕಾನ್ಫಿಡೆನ್ಸ್ ಅಲ್ವಾ. ಅವ್ರ ರೀತಿ ಆರಾಮಾಗಿ ಜೋಬಲ್ ಕೈ ಹಾಕೊಂಡು ಏನು 23 ಹೇಳು, 37, 35 ಹೇಳು ಅಂತ. ಇಲ್ಲಿ ಈ ಕಡೆ ಏಮಾಗಿ ಇಲ್ಲಿ ಎಲ್ಲಿದಿರೋ ದಿಗ್ಲು ಈ ಅಪ್ಪ ಹೇಳ್ತಾನೋ ಇಲ್ವೋ ಅಂತ. ಇನ್ನೊಂದ್ ಭಯ ನನಗೆ, ಯಾವಾಗ್ಲೂ ಸಂತು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿಸ್ಕೊಂಡೇ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್. ಎಕ್ಸಾಕ್ಟ್ಲಿ ನನ್ಗೂ ಅದೇ. ಆದ್ರೆ ಆಟ ಆಡಿರೋ ಹುಮ್ಮಸ್ ಇದೆಯಲ್ಲ, ಅದು ಸೂಪರ್ ಆಗಿ ಆಡಿದೀರಾ. ಮಾಡ್ಬೇಕಾ ಅಮ್ಮ? ಹೇಮ, ನೀವು ಧೈರ್ಯವಾಗಿ 1000 ಬೇಕಾದ್ರೂ ಬಿಡ್ ಮಾಡ್ಬೋದು. ಬೆಳಗಿಂದ ಸಂಜೆವರೆಗೂ ಸುಳ್ಳು ಬಿಟ್ರೆ ಇನ್ಯಾರು ಯಾವ ಮಾತು ಆಡಲ್ಲ ಅವನು. ನಾಟ್ ಜಸ್ಟ್ ಮಾನಸ, ನಿಮ್ ಪ್ರಶ್ನೆ ಹೆಂಡತಿ ಹತ್ರ ಅಂತ. ನೀವು ಸುಳ್ಳುಗಳು ಎಷ್ಟು ಹೇಳಬಲ್ಲಿರಿ ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ 1000, 2000, 5000 ಬೇಕಾದ್ರೂ ಬಿಡ್ ಮಾಡ್ಬೋದಾಗಿತ್ತು. ಬೆಳಗ್ಗೆ ನಾನು ಬಂದು ಕೂತ್ಕೊಂಡ ತಕ್ಷಣ ಕಾಫಿ ಟೀ ತರಿಸ್ಲಾ ಅಂತ. ಸಂತು ಬಾಯಿ ಬಿಟ್ರೆ ಅಷ್ಟು ಸುಳ್ಳುಗಳು. ನೀವೇನ್ ಹೇಳಿದ್ರು ನನಗೆ ಖುಷಿ ಆಗುತ್ತೆ. ಯಾಕೆ ಹೇಳಿ? ಯಾಕೆ? ನೀವು ನಮಗ್ ತಾಯಿ ಇದ್ದಂಗೆ. ಇದೊಂದು ಸತ್ಯ ಅಂತ ಅಂದ್ಕೊಂಡಿದ್ರಿ. ಚೆನ್ನಾಗಿ ಆಡಿದ್ರಿ, 4 ಜನ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಈಗ ಸೂಪರ್ ಆಗಿರೋ ಗೇಮ್ ಒಂದು ಬರ್ತಾ ಇದೆಯಪ್ಪ. ಈ ಗೇಮ್ ಹೆಸರು ಹೆಸರೇನು ಅಂತಂದ್ರೆ ಯು ಸ್ಟ್ಯಾಚ್ಯೂ. ಸೊ ಈ ಆಟಕ್ಕೆ ಬರ್ತಾ ಇದ್ದಾರೆ ಸ್ವಾಗತಿಸಿ ರೆಬಲ್ ರೇಮೋ ಹಾಗೂ ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್ ವರ್ಸಸ್ ಗ್ಯಾಬ್ರಿಯಲಾ ಸ್ಮಿತ್ ವಿತ್ ಕಾಮಿಡಿ ಕಿಲಾಡಿಗಳು ಪ್ರವೀಣ್ ಜೈನ್. ಸೊ ಎರಡು ಟೀಮ್ಗಳು ತಯಾರಾಗಿ ಇಲ್ಲಿಗೆ ಬಂದಿದ್ದಾರೆ. ಈಗ ಆಟ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಕಿಂಗ್ಸ್ ಭವಾನಿ ಸಿಂಗ್ ಹಾಗೂ ಪ್ರವೀಣ್ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಆಗತ್ತೆ. ಈಗ ನಮ್ಮ ಕಿಂಗ್ಸ್ ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ. ಆಟ ಏನಪ್ಪಾ ಅಂತಂದ್ರೆ LED ನಲ್ಲಿ ಕೆಲವೊಂದು ಪೋಸ್ ಗಳನ್ನ ನಾವು ತೋರಿಸ್ತೀವಿ. ಓಕೆ, ನಮ್ಮ ಕ್ವೀನ್ಗಳು ಆ ಪೋಸ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ನಮ್ಮ ಕಿಂಗ್ ಗಳಿಗೆ. ಆ ಪೋಸ್ ಅಲ್ಲೇ ನಮ್ಮ ಕಿಂಗ್ಗಳು ನಿಂತ್ಕೋಬೇಕು. ಯಾರು ಪರ್ಫೆಕ್ಟ್ ಆಗಿ ಫಸ್ಟ್ ಆ ಪೋಸ್ ಅಲ್ಲಿ ನಿಂತ್ಕೊಳ್ತಾರೋ ಅವರು ವಿನ್ ಆಗ್ತಾರೆ. ವೆರಿ ಸಿಂಪಲ್, ಗೊತ್ತಾಯ್ತಲ್ವಾ? ಓಕೆ, ಯು ಸ್ಟ್ಯಾಚ್ಯೂ ಆಟ ಈಗ ಶುರು ಆಗ್ತದೆ. ಮೊದಲನೇ ಪೋಸ್ ಪ್ಲೀಸ್. ಒಂದ್ ಲೆಗ್ ಮೇಲೆ ಹೇಳಿ. ಲೆಫ್ಟ್ ಕಾಲು ಮೇಲೆ, ಲೆಫ್ಟ್ ಕಾಲು ಸ್ವಲ್ಪ ಮೇಲೆ ಮೇಲೆ, ಇನ್ನೊಂದ್ ಚೂರ್ ಮೇಲೆ, ಲೆಫ್ಟ್ ಕೈ ಇನ್ನೊಂದ್ ಚೂರ್ ಮೇಲೆ, ರೈಟ್ ಕೈ ಮೇಲೆ, ರೈಟ್ ಕೈ ಸ್ಟೈಲ್ ಆಗಿ ಕೆನ್ನೆ ಸ್ವಲ್ಪ ರೈಟ್ ಕೈ ರೈಟ್ ಹೋಗ್ಲಿ. ಇದೇ 90 ಡಿಗ್ರಿ. ಕರೆಕ್ಟ್. ಇದು ಕೈ ಲೆಫ್ಟ್ ಕೈ ಚೂರ್ ಮೇಲೆ, ಚೂರ್ ಅಷ್ಟೇ ಅಷ್ಟೇ ಅಷ್ಟೇ. ಬೆರಳೊಂಚೂರು ಅಗಲ ಮಾಡಿ, ಬೆರಳೊಂಚೂರು ಅಗಲ ಮಾಡಿ, ಇನ್ನೊಂಚೂರು ಹಿಂದೆ ಇಟ್ಕೊಳ್ಳಿ. ಲೆಫ್ಟ್ ರೈಟ್ ಸ್ವಲ್ಪ ಮೇಲಲ್ಲ, ಸ್ವಲ್ಪ ಕೆಳಗಡೆ, ಸ್ವಲ್ಪ ಕೆಳಗಡೆ. ಅಲ್ಲ ಹಿಂಗೆ ಅಲ್ಲ ಹಿಂಗೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಅಂತ ಮಾಡಿ ಏನ್ ಗೊತ್ತಾ? ಹಿಂಗೆ ನೀವು ಹಿಂಗೆ ಹಿಂಗೆ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಮಂಡಿ ಇದೆಯಲ್ಲ, ಅದು ಇಪ್ಪವರೆಗೂ ಬರ್ಬೇಕು. ಡಂಪಲ್ಸ್ ಇಟ್ಕೋತಿಯಲ್ಲ, ಓಕೆ, ಈ ಯು ಸ್ಟ್ಯಾಚ್ಯೂ ನ ಮೊದಲನೇ ಪಿಕ್ಚರ್ ನ ಕರೆಕ್ಟ್ ಆಗಿ ಮೊದಲನೇ ಪೋಸ್ ಅನ್ನ ತೋರಿಸಿರೋದು ಭವಾನಿ ಸಿಂಗ್. ಓಕೆ, ಸೆಕೆಂಡ್ ಪೋಸ್ ಪ್ಲೀಸ್. ಫುಲ್ ಬೆಂಡು. ಸೇಮ್ ಉಲ್ಟಾ, ಸೇಮ್ ಉಲ್ಟಾ. ಲೆಫ್ಟ್ ಕೈ ಕೆಳಗಡೆ, ರೈಟ್ ಕೈ ಮೇಲೆ, ರೈಟ್ ಕೈ ಮೇಲೆ ಮೇಲೆ, ರೈಟ್ ಸ್ಟ್ರೈಟ್, ರೈಟ್ ಸ್ಟ್ರೈಟ್, ರೈಟ್ ಸ್ಟ್ರೈಟ್. ಓಕೆ, ಈಗ ನೋಡಿ ಆ ಇಬ್ರು ಜೋಡಿಗಳು ನಮ್ಮ ರಾಜಕುಮಾರರು, ಸೂಪರ್ ಕಿಂಗ್ಗಳು. ಅವರು ಪೋಸ್ ಅಲ್ಲಿ ಇದ್ದಾರೆ. ಪ್ರವೀಣ್, ನೀವು ಅದೇ ಪೋಸಾ ಪ್ರವೀಣ್? ಭವಾನಿ ಸಿಂಗ್ ಅವರು ಅದೇ ಪೋಸ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಈ ಒಂದು ಪೋಸ್ ನ ಕರೆಕ್ಟ್ ಆಗಿ ಮಾಡಿರೋರು ಮತ್ತೊಮ್ಮೆ ಭವಾನಿ ಸಿಂಗ್. ಗಾಬರಿ ಆಗದೆ ನಿಧಾನ ಕೇಳಿದ್ರೆ ಆಗುತ್ತೆ. ಮೂರನೇ ಫೋಟೋ. ಕೃಷ್ಣನ್ ತರ. ಕೃಷ್ಣ ಎಕ್ಸಾಕ್ಟ್ಲಿ. ಲೆಫ್ಟ್ ಕೈ ಕೆಳಗಡೆ, ಲೆಫ್ಟ್ ಕೈ ಕೆಳಗಡೆ, ಲೆಫ್ಟ್ ಹ್ಯಾಂಡ್ ಮೇಲೆ, ಫ್ರೀ ಬಿಡಿ ಕೈನ. ರೈಟ್ ಕೈ ಮೇಲ್ಗಡೆ, ಪಾಯಿಂಟಿಂಗ್ ಸಮಥಿಂಗ್. ಇನ್ನೊಂಚೂರು ಮೇಲೆ, ರೈಟ್ ಮೇಲೆ, ಇನ್ನೊಂಚೂರು ಮೇಲೆ. ಇಲ್ಲಿ ಲೆಫ್ಟ್ ಸೈಡ್ಗೆ, ಕೈ ಮಾತ್ರ ರೈಟ್. ಲೆಫ್ಟ್ ಸ್ವಲ್ಪ ಮೇಲೆ, ಲೆಫ್ಟ್ ಸ್ವಲ್ಪ ಮೇಲೆ, ಲೆಫ್ಟ್ ಇನ್ನೊಂಚೂರು ಹಿಂದೆ, ಲೆಫ್ಟ್ ಇನ್ನೊಂಚೂರು ಹಿಂದೆ. ಬೆರಳೆರಡು ಬಿಡಿ, ಬೆರಳೆರಡು ಫ್ರೀ. ವೆರಿ ಕ್ಲೋಸ್, ದಿಸ್ ಇಸ್ ವೆರಿ ಕ್ಲೋಸ್. ಓಕೆ, ಕೈ ಫ್ರೀ ಬಿಡಿ. ಸ್ಟಾಪ್ ಇಟ್. ರಾಘು ಅವರೇ, ಇವಾಗ ನೀವ್ ಹೇಳಿ ಯಾವುದು ಅಂತ. ಪ್ರವೀಣ ವೆರಿ ಕ್ಲೋಸ್. ಓಕೆ. ಸೊ ಈ ಒಂದು ಪೋಸ್ ಅಲ್ಲಿ ಪ್ರವೀಣ್ ಅಂಡ್ ಗ್ಯಾಬ್ರಿಯಲ್ ಅವರು ಎಸ್. ನಾಲ್ಕನೇ ಪೋಸ್ ಪ್ಲೀಸ್. ಈಗ ಇದು ಯೋಗ ಪೋಸ್. ಬೇಸಿಕಲಿ ನೀನು ಯೋಗ ಪೋಸ್ ಮುಂದೆ ಬಗ್ಗಿ ಬೆಂಡು. ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್, ತಿರ್ಕೊಳ್ಳಿ. ಲೆಫ್ಟ್ ತಿರ್ಕೊಳ್ಳಿ. ಎಕ್ಸಾಕ್ಟ್ಲಿ, ಕರೆಕ್ಟ್. ನಿನ್ನ ಲೆಫ್ಟ್ ಮಂಡಿ ಕಾಲು, ರೈಟ್ ಮಂಡಿ ಕಾಲು, ಒಂದು ಕಾಲು ಮಾತ್ರ ಮಂಡಿ. ರೈಟ್, ಎಕ್ಸಾಕ್ಟ್ಲಿ. ಈ ಲೆಫ್ಟ್ ಕಾಲು ಹಿಂದೆ ಹೋಗ್ಲಿ, ಲೆಫ್ಟ್ ಕಾಲು ಹಿಂದೆ ಹೋಗ್ಲಿ ಫುಲ್ಲು. ಕೈ ಉಲ್ಟಾ, ಮೇಲೆ ನಿನ್ ಫೇಸ್ ತಲೆ ಮೇಲೆ ಹೋಗ್ಲಿ, ಅದು ಉಲ್ಟಾ ಮಾಡು. ಮೇಲೆ ರೈಟ್ ಕತ್ತು ಮೇಲೆ, ರೈಟ್ ಕೈ ಫುಲ್ ಟಚ್ ಆಗಬೇಕಲ್ಲ.
ಇನ್ನೊಂಚೂರು ಎಕ್ಸಾಕ್ಟ್ಲಿ ತಲೆ ಮೇಲೆ ನೋಡ್ಬೇಕು ರೈಟ್ ಹಂಗೆ ಗುಡ್ ಪ್ರವೀಣ ಗಾಟ್ ಇಟ್. ಪ್ರವೀಣ್ ಎಸ್ ಕರೆಕ್ಟ್ ಆಗಿ ಈ ಮಾಡಿದ್ಯಾ. ಒಂದು ಪೋಸ್ ಕರೆಕ್ಟ್ ಆಗಿ ಬಂದಿರೋದು ಮತ್ತೆ ಪ್ರವೀಣ್ ಅವ್ರಿಗೆ 5ನೇ ಪೋಸ್ ಇದು ಫುಲ್ ಈಸಿ ಇದು. ಉಲ್ಟಾ ತಿರ್ಕೊಳ್ಳಿ ರೈಟ್ ಅಬೌಟ್ ಟರ್ನ್ ಲೆಫ್ಟ್ ಲೆಗ್ ಓಕೆ ಫುಲ್ ಸ್ಟ್ರೆಚ್ ಮಾಡು. ಇನ್ನು ರೈಟ್ ನೆಕ್ಸ್ಟ್ ಲೆಗ್ ಈಗ ಲೆಫ್ಟ್ ಲೆಗ್ ಟೋ ಮೇಲೆ ಬೆಂಡ್ ಮಾಡಬೇಕು ಟೋ ಮೇಲೆ ಬೆಂಡ್ ಇನ್ನೊಂಚೂರು ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಹೋಗ್ಬೇಕು ಕಾಲು ಲೆಫ್ಟ್ ಹೋಗ್ಬೇಕು ಕಾಲು ಲೆಫ್ಟ್ ಹೋಗ್ಬೇಕು ಕಾಲು ಲೆಫ್ಟ್ ಹೋಗ್ಬೇಕು ಇನ್ನೊಂಚೂರು ಬೆಂಡ್ ಮಾಡಿ ಕಾಲು ಆ ಥರ ಅಲ್ಲ ನೀ ಬೆಂಡ್ ಆಗ್ಬೇಕು ಅದು ಆನೆ ಎಸ್ ಯು ಟರ್ನ್ ಮಾಡು ಯು ಟರ್ನ್ ತಗೋ. ಇದು ರೈಟ್ ಕೈ ಇನ್ನೊಂಚೂರು ಕೆಳಗೆ ಬರಲಿ ಕೈ ಮೇಲೆ ಇನ್ನೊಂಚೂರು ಮುಂದೆ ಆಮೇಲೆ ಮುಂದೆ ಕೆಳಗಡೆ ಇನ್ನು ಮುಂದೆ ಬೆಂಡಾಗಿ ಒಂಚೂರು ರೈಟ್ ಕೈ ಒಂಚೂರು ಕೆಳಗಡೆ ಬರಲಿ ರೈಟ್ ಕೈ ಕೆಳಗಡೆ ಬರಲಿ ಒಂಚೂರು ಕೆಳಗಡೆ ರೈಟ್ ಕೈ ಸ್ಟ್ಯಾಚ್ಯೂ ಈ ಪೋಸ್ ನ ಕರೆಕ್ಟ್ ಆಗಿ ಮಾಡಿರೋರು ಪ್ರವೀಣ ಅಂಡ್ ಗ್ಯಾರಿ. ಇದರ ಕುರಿಯವ್ರ ಕೈಲಿ ಮಾಡ್ಸೋಣ ಬನ್ನಿ ಕುರಿ ಯು ಆರ್ ದ ರೈಟ್ ಪರ್ಸನ್ ಕುರಿ ಕಮ್ ಆನ್ ಓಕೆ ಈಗ ನೆಕ್ಸ್ಟ್ ಪೋಸ್ ಪ್ಲೀಸ್ ಇದು ಫುಲ್ ಈಸಿ. ಲೆಫ್ಟ್ ಕಾಲು ಫುಲ್ ಮೇಲೆ ಲೆಫ್ಟ್ ಕಾಲು ಹಿಂದೆಗಡೆಗೆ ಎಕ್ಸಾಕ್ಟ್ಲಿ ಫುಲ್ ಪ್ಲೇನ್ ತರ ಫ್ಲೈಟ್ ತರ ಈಗ ಈ ಫುಲ್ ಮೇಲೆ ಬ್ಯಾಲೆನ್ಸ್ ಮಾಡಿ ಫುಲ್ ಬೆಂಡ್ ಮಾಡು ಫುಲ್ ಮೇಲೆ ಕೈ ಎರಡು ಕೈ ಫ್ರಂಟ್ ನಮಸ್ಕಾರ ಮಾಡಬೇಕು ಫುಲ್ ಇನ್ನು ಕೆಳಗಡೆ ಇನ್ನು ಬೆಂಡು ಸ್ಟ್ರೈಟ್ ಸ್ಟ್ರೈಟ್ ಈ ಕಡೆ ಟರ್ನ್ ಮಾಡಿಸೆ ಫುಲ್ ಅದೇ ಸೇಮ್ ಮೇಲೆ ಕಾಲು ಕಾಲಿನ ಮೇಲೆ ಎರಡೇ ಕೈ ಇರೋದು. ಓಕೆ ಸರಿ ಇದು ಫ್ರೀಸ್ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ ಜಡ್ಜಸ್ ನೇ ಕೇಳ್ಬಿಡ್ತೀನಿ ಯಾರು ಇರ್ಬೋದು ಗ್ಯಾಬಿ ನೆಕ್ಸ್ಟ್ ಪೋಸ್ ಪ್ಲೀಸ್ ಓಕೆ ಡಾನ್ಸ್ ಪೋಸ್ ಇದು ನೋಡು ಲೆಫ್ಟ್ ಕಾಲ್ ಇದೆಯಲ್ಲ ಲೆಫ್ಟ್ ಕಾಲು ಹಿಂದೆಗಡೆ ಐ ಮೀನ್ ರೈಟ್ ಕಾಲ್ನ ಸಾರಿ ರೈಟ್ ಕಾಲ್ ಇದೆಯಲ್ಲ ಮಂಡಿ ಹಿಂದೆಗಡೆ ಲೆಫ್ಟ್ ಕಾಲ್ ಮಂಡಿ ಹಿಂದೆಗಡೆ ಇಟ್ಕೋಬೇಕು ಲೆಫ್ಟ್ ಕಾಲ್ ಮಂಡಿ ಹಿಂದೆಗಡೆ ಮಂಡಿ ಹತ್ರ ಟೆಂಪಲ್ ಮೇಲೆ ಮಂಡಿ ಹಿಂದೆಗಡೆ ಲೆಫ್ಟ್ ಕಾಲ್ನ ಮೇಲ್ ಬಿಡಬೇಕು ಲೆಫ್ಟ್ ಕಾಲ್ದು ಪಾದ ಇದೆಯಲ್ಲ ಅದು ಮಂಡಿ ಹಾಕ್ಬೇಕು ಲೆಫ್ಟ್ ಹ್ಯಾಂಡ್ ರೈಟ್ ಕಾಲ್ದು ಲೆಫ್ಟ್ ಕಾಲ್ಗೆ ತಾಗಬೇಕು ಪಾಯಿಂಟ್ ಔಟ್ ರೈಟ್ ಮಂಡಿಗೆ ಎಕ್ಸಾಕ್ಟ್ಲಿ ರೈಟ್ ಕೈ ಲೆಫ್ಟ್ ಕೈ ಸ್ಟ್ರೈಟ್ ಬಿಡಿ ಲೆಫ್ಟ್ ಕೈ ಕೆಳಗಡೆ ಲೆಫ್ಟ್ ಕೈ ಮೇಲೆ ಅಷ್ಟ ಮೇಲಲ್ಲ ಇನ್ನೊಂಚೂರು ಕೆಳಗಡೆ ಸ್ಟ್ರೈಟ್ ಇನ್ನೊಂಚೂರು ಲೆಫ್ಟ್ ಇನ್ನೊಂಚೂರು ಈ ಕಡೆ ಲೆಫ್ಟ್ ಒಂಚೂರು ಸ್ವಲ್ಪ ಡಾನ್ಸ್ ಮೂವ್ ತರ ಇರುತ್ತೆ ಅಷ್ಟೇ ಬಿಟ್ಬಿಡಮ್ಮ ಅಷ್ಟೇ ಈ ಒಂದು ಪೋಸ್ ನ ಕರೆಕ್ಟ್ ಆಗಿ ಮಾಡಿರೋದು ಅಗೇನ್ ಗ್ಯಾಬ್ರಿಯೆಲಾ ಅಂಡ್ ಪ್ರವೀಣ್. ಈಗ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಈ ಒಂದು ಪೋಸ್ ನ ನಮ್ಮ ಚಿನ್ನಾರಿ ಮುತ್ತ ರಾಘು ಅವರು ಬಂದು ಇಲ್ಲಿ ತೋರಿಸಿದ್ರೆ ಹೆಂಗಿರುತ್ತೆ ಈ ಪೋಸ್ ತೋರಿಸಿದ್ಮೇಲೆ ಅಪ್ಪು ಸರ್ ಸಾಂಗ್ಗೆ ಒಂದು ಸ್ಟೆಪ್ ಈ ಸ್ಟೇಜ್ ಮೇಲೆ ಬರ್ಲಿಲ್ಲ ಅಂತಂದ್ರೆ ಹೇಗೆ ಮ್ಯೂಸಿಕ್ ಸೂಪರ್ ರಾಘು
ಅಮೇಸಿಂಗ್. ಥ್ಯಾಂಕ್ ಯು. ನನಗೆ ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ಸ್. ಆಮೇಲೆ ಇದು ಅಪ್ಪು ಅವರ ಅಷ್ಟು ಹಾಡುಗಳಲ್ಲಿ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಕೊರಿಯೋಗ್ರಫಿ. ಅದೇನ ಈ ಹಾಡಲ್ಲ ಅದೇನು ಬಂದಿದೆಯೋ ಮೈ ಮೇಲೆ ಆ ತರ ಡಾನ್ಸ್ ಮಾಡಿದ್ದಾರೆ. ಅದ್ಭುತ. ಅಂಡ್ ಲವ್ ಯು ಅಪ್ಪು. ಹಾಗೆ ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಚಿನ್ನಾರಿ ಮತ್ತು ವಿಜಯ ರಾಘವೇಂದ್ರ. ಓಕೆ, ರಚ್ಚು ಅವರೇ. Gabby and Pravina won the task. Congratulations. No worries. I think ರೆಮೋ ಮತ್ತೆ ಭವಾನಿ ತುಂಬಾ ಚೆನ್ನಾಗಿ ಒಂದು ಪಾರ್ಟಿಸಿಪೇಷನ್ ಇತ್ತು ಅವರಿಬ್ರಲ್ಲಿ. ಅಂಡ್ ಭವಾನಿ ಫಸ್ಟ್ ನಿಮ್ಗೆ ಕ್ಲಿಪ್ ಬಂದಾಗ ಐ ಮೀನ್ ಪೋಸ್ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ವೆರಿ ಚಾಲೆಂಜಿಂಗ್ ಅಂಡ್ ವೆರಿ ಕಷ್ಟವಾದಂತ ಟಾಸ್ಕ್ ಇದು. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು. ವೆರಿ ನೈಸ್. ಸೊ ಈ ಒಂದು ಟಾಸ್ಕ್ ಅಲ್ಲಿ ಟಾಸ್ಕ್ ಅಲ್ಲಿ 5 ಪೋಸ್ ಗಳನ್ನ ತೋರಿಸಿ ವಿನ್ ಆಗಿರೋದು ಗ್ಯಾಬ್ರಿಯೆಲಾ ಸ್ಮಿತ್ ಹಾಗೂ ಜಿ ಕ್ಯೂಬ್ ಪ್ರವೀಣ್ ಜೈನ್ ಅವರು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಈಗ ಒಬ್ರು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಸ್ಪೆಷಲ್ ವಿಟಿ ಇದೆ, ನೋಡೋಣ. ವಿಟಿ ಪ್ಲೀಸ್. ನಗುಮುಖದ ಸುಂದರಿ, ನಲುಮೆಯ ಕಿನ್ನರಿ, ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ. ಸಹಜ ನಟನೆಯ ಈ ಸುಕುಮಾರಿಗೀಗ ನಟನಾ ಬದುಕಿನ ಬಣ್ಣದ ಸಂಭ್ರಮ. ಬದುಕನ್ನೇ ಬಣ್ಣವಾಗಿಸಿಕೊಂಡ ಚೆಲುವೆಗೆ 2 ದಶಕಗಳ ಸಡಗರ. 2003ರಲ್ಲಿ ಕಿರುತೆರೆಗೆ ಎಂಟ್ರಿ ಕೊಟ್ಟ ಕೊಡಗಿನ ಕಾವೇರಿ ಈಗ ಅಭಿಮಾನಿಗಳ ಹೃದಯದ ಒಡತಿ. ಮಡಿಕೇರಿ ಮಂಜಿನ ತಂಪನ್ನೆಲ್ಲ ಹೊತ್ತು ಬಂದಿರುವ ನಿರ್ಮಲ ಮನಸ್ಸಿನ ಶ್ವೇತಾ ಇವರಿಗೆ ನಗು ಸದಾ ಶಾಶ್ವತ. ಕಿರುತೆರೆಯಲ್ಲಿ ಆರಂಭವಾದ ಬಣ್ಣದ ಬದುಕು ಬಣ್ಣ ಬಣ್ಣವಾಗಿ ಹಿರಿತೆರೆಯಲ್ಲಿ ಬೆಳಗುತ್ತಿದೆ. ನಟನೆ, ನಿರೂಪಣೆ ಎರಡನ್ನೂ ಜೊತೆಯಲ್ಲೇ ಪಳಗಿಸಿಕೊಂಡ ಅಭಿನಯತ್ರಿ. 2012ರಲ್ಲಿ ಯಾರಿಗುಂಟು ಯಾರಿಗಿಲ್ಲ ಅಂತ ಜೀ ಕನ್ನಡಕ್ಕೆ ದಕ್ಕಿದ ಶ್ವೇತ ಸುಂದರಿ ಇವರು. ಯಾರಿಗುಂಟು ಯಾರಿಗಿಲ್ಲ, ಇಲ್ಲಿ ಸರಳ ಸವಾಲಿಗೆ 1000 ಬಹುಮಾನ. ನವನವೀನ ಕಾರ್ಯಕ್ರಮಗಳ ಮೂಲಕ ಜನಮನ ಸೆಳೆದ ಶ್ವೇತಾ ಚಂಗಪ್ಪ ಚಟ್ಪಟ ಅಂತ ಮಾತನಾಡಿ ನಿರೂಪಣೆಯ ಮೋಡಿ ಮಾಡೋ ಕೊಡವತಿ. ಬೆಳ್ಳಿ ಪರದೆಯಲ್ಲಿ ದೊಡ್ಡ ದೊಡ್ಡ ಹೀರೋಗಳ ಜೊತೆ ತೆರೆ ಹಂಚಿಕೊಂಡು ಮಿನುಗುತ್ತಿರುವ ಚಂದದ ನಕ್ಷತ್ರ. 2003ರ ಪುಟ್ಟ ಪರದೆಯಿಂದ ಇತ್ತೀಚಿನ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವಣ್ಣನ ಅಭಿನಯದ ವೇದ ಚಿತ್ರದ ತನಕ ಸುದೀರ್ಘ 20 ವರ್ಷಗಳ ಸಾರ್ಥಕ ನಟನಾ ಬದುಕು. ಮತ್ತೆ ಮನೆಗೆ ಮರಳಿದ ಮನೆಮಗಳು ಶ್ವೇತಾ ಚಂಗಪ್ಪ ಜಿ ಕನ್ನಡದ ವಿಭಿನ್ನ ಶೋ ಜೋಡಿ ನಂಬರ್ 1 ಮೂಲಕ ಅಭಿಮಾನಿಗಳ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಅವರಿಗೆ ಬಂದ ಮಹಾರಾಣಿ ಈಗ ಜಿ ಕನ್ನಡದ ಸೂಪರ್ ಕ್ವೀನ್ ನಲ್ಲಿ ಸೆನ್ಸೇಷನಲ್ ಆಂಕರ್ ಆಗಿ ರಂಜಿಸುತ್ತಿದ್ದಾರೆ. ಈ ಕೊಡಗಿನ ಚೆಲುವೆಗೆ ಹುಟ್ಟುಹಬ್ಬದ ಸಂಭ್ರಮದ ಜೊತೆ ಹುಟ್ಟನ್ನ ಹಬ್ಬ ಮಾಡುವಂತೆ ನಟನಾ ಬದುಕಿಗೆ 2 ದಶಕಗಳ ಸಂಭ್ರಮ ಜೊತೆಯಾಗಿದೆ. ಕೊಡಗಿನ ಕಾವೇರಿಯಂತೆ ಸದಾ ಹಸಿರಾಗಿರಲಿ ನಿಮ್ಮ ಬದುಕು, ಬಣ್ಣವಾಗಿರಲಿ. ಹುಟ್ಟುಹಬ್ಬದ ಸವಿ ಶುಭಾಶಯಗಳು ಶ್ವೇತಾ ಚಂಗಪ್ಪ. ಬರ್ಡೇ ಶ್ವೇತಾ ಚಂಗಪ್ಪ ಅವ್ರಿಗೆ. Happy birthday to you. Happy birthday to you. Happy birthday dear Shweta. Happy birthday to you. 20 ವರ್ಷದ ಸಾರ್ಥಕವಾದ ಪಯಣ. ಆದರ್ಶ ಮಡದಿಯಾಗಿ, ಸೊಸೆಯಾಗಿ, ಅತ್ಯುತ್ತಮ ಮಗಳಾಗಿ, ನಟಿಯಾಗಿ, ನಿರೂಪಕಿಯಾಗಿ ಎಲ್ಲದರಲ್ಲೂ ಯಶಸ್ಸನ್ನು ಕಂಡ 20 ವರ್ಷದ ಇವರ ಪಯಣಕ್ಕೆ ಒಂದು ಜೋರಾದ ಚಪ್ಪಳೆ. ಅಭಿನಂದನೆ ಶ್ವೇತಾ ಚಂಗಪ್ಪ ಅವ್ರಿಗೆ. ಶ್ವೇತಾ ಅವರೇ, 20 ವರ್ಷದ ಸಾಧನೆ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಷ್ಟ್ವೇಗ 20 ವರ್ಷ ಆಯ್ತಾ ಅಂತ ಅನ್ಸುತ್ತೆ. ಐ ಡೋಂಟ್ ನೋ, ತುಂಬಾ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ದು. ಅನ್ಕೊಂಡಿರ್ಲಿಲ್ಲ ಇಷ್ಟು 2 ದಶಕಗಳ ಕಾಲ ಈ ಒಂದು ಇಂಡಸ್ಟ್ರಿಲಿ ನನ್ನ ಪಯಣ ಸುದೀರ್ಘವಾಗಿ ನಡೆಯುತ್ತೆ ಅಂತ. ದೇವ್ರ ದಯೆಯಿಂದ ಯಾವ ಟೈಮಲ್ಲೂ ನನ್ನ ಒಂದು ಜರ್ನಿ ಟೆಲಿವಿಷನ್ ಇಂಡಸ್ಟ್ರಿಲಿ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಲಿ ಬ್ರೇಕ್ ಅನ್ನೋದನ್ನ ತಗೊಂಡೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಿರೂಪಣೆ ಅಂತ ಬಂದ್ರೆ ಇವತ್ತೇನ್ ಈ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮೂಲ ಕಾರಣ ಕೂಡ ಜಿ ಕನ್ನಡ. ನನ್ನ ಮೊದಲನೇ ಶೋ ಯಾರಿಗುಂಟು ಯಾರಿಗಿಲ್ಲ ಜಿ ಕನ್ನಡದಲ್ಲಿ.
ಅದು ಕೊಟ್ಟಂತ ಪಾಪ್ಯುಲಾರಿಟಿಯಿಂದ ಎಲ್ಲರೂ ಕೇಳೋರು ನೀವ್ ಯಾಕೆ ಮತ್ತೆ ಆಂಕರಿಂಗ್ ಮಾಡ್ತಿಲ್ಲ ಅಂತ. ಲೈಫಲ್ಲಿ ಮೊದಲನೇ ಸಲ ನಾನು ಬ್ರೇಕ್ ಅಂತ ತಗೊಂಡಿದ್ದು ನನ್ನ ಮಗು ಹುಟ್ಟಿದಾಗ. ಆಮೇಲೆ ವಾಟ್ ನೆಕ್ಸ್ಟ್ ಅಂತ ಕಾಯ್ತಾ ಇದ್ದಾಗ ಮತ್ತೆ ಇಷ್ಟು ವರ್ಷಗಳ ಹಾರ್ಡ್ ವರ್ಕ್ ಇಂದ ವೇದ ಅನ್ನೋ ಒಂದು ಅತ್ಯುತ್ತಮ ಚಿತ್ರದಲ್ಲಿ ಅತ್ಯುತ್ತಮ ಪಾತ್ರ ಮಾಡಿದೆ. ಓಕೆ, ಇನ್ನು ಸಿನಿಮಾ ಕಡೆ ಓಕೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಈ ಟೆಲಿವಿಷನ್ ನಂಟು ನನ್ಗೆ ಕೈ ಬೀಸಿ ಕರೀತು. ಅದು ಜೀ ಕನ್ನಡದಿಂದ ಮತ್ತೆ ಜೋಡಿ ನಂಬರ್ 1 ಕಾರ್ಯಕ್ರಮ ನನ್ನ ಲೈಫಲ್ಲಿ ಮರೆಯಕ್ಕಾಗದೇ ಇರೋಂಥ ಒಂದು ಘಟ್ಟ. ನಾನು ಮೊದಲನೇ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಮನೇಲಿ ಕೂತ್ಕೊಂಡು ಕಣ್ಣೀರ್ ಹಾಕಿದ್ದೀನಿ. ಅಷ್ಟು ಮನ್ಸಿಗೆ ಹತ್ರವಾದಂಥ ಶೋ ನನಗೆ ಜೋಡಿ ನಂಬರ್ 1 ಕಾರ್ಯಕ್ರಮ. ನಮ್ಮ ಜೀ ಕುಟುಂಬದ ಪ್ರತಿಯೊಬ್ರು ನನ್ನನ್ನು ಟ್ರೀಟ್ ಮಾಡೋದಾಗಿರ್ಬೋದು, ಪ್ರತಿ ದಿವಸ ನಮಗೆ ಒಂದು ಹುಮ್ಮಸ್ಸನ್ನ ಕೊಟ್ಟು ಈ ಸ್ಟೇಜ್ ಮೇಲೆ ಕಳ್ಸೋದಾಗಿರ್ಬೋದು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಇಲ್ಲಿ ಕೂತ್ಕೊಂಡು ಚಪ್ಪಾಳೆ ತಟ್ಟೋಂಥವ್ರು, ನನ್ನನ್ನು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸುವಂಥ ನಮ್ಮ ಪ್ರತಿಯೊಬ್ಬ ಕ್ಯಾಮ್ರಾಮನ್ಗಳು, ನಮ್ಮ ಎಡಿಟರ್ಸ್, ನನ್ನ ಮೇಕಪ್, ನಮ್ಗೆ ಕಾಫಿ ತಂದ್ಕೊಡುವಂತ ಪ್ರತಿಯೊಬ್ಬ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರಿಂದ ಹಿಡಿದು ನಮ್ಮ ಬ್ಯೂಟಿಫುಲ್ ಜಡ್ಜಸ್ ಎಲ್ಲರೂ ಅಷ್ಟೇ. ಪ್ರತಿ ದಿವಸ ಯು ಗೈಸ್ ಗಿವ್ ಮಿ ದಟ್ ಸ್ಟ್ರೆಂತ್, ದಟ್ ಪವರ್, ದಟ್ ಎನರ್ಜಿ ಫಾರ್ ಮೀ ಟು ಡೂ ಮೈ ಬೆಸ್ಟ್ ಹಿಯರ್. Thank you so much everybody. Thank you so much. I really love you all. Thank you so much. Thank you. And I love all my audience. Thank you so much. ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ನ ಮತ್ತೆ ಭರ್ಜರಿಯಾಗಿ ನನ್ನ ವಾಪಸ್ ಕರ್ಕೊಂಡಿರುವಂತ ಪ್ರತಿಯೊಬ್ಬ ಅಭಿಮಾನಿಗಳಿಗೂ, ವೆಲ್ ವಿಶಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ PCR ಅಲ್ಲಿ ನನಗೆ ಟಾಕ್ ಬ್ಯಾಕ್ ಕೊಡುವಂತ ರವಿ ಅವರು, ಬಾಸ್ಕಿ ಜಿ, ಮದನ್ ಜಿ, ರಾಘವೇಂದ್ರ ಹುಣಸೂರ್ ಅವರು, ಆಂಟನಿ ಅವರು, ಶ್ರೀಕಾಂತ್ ಜಿ, ಪ್ರತಿಯೊಬ್ರು. ನಾನು ಯಾರನ್ನಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ದಿಸ್ ಇಸ್ ನಾಟ್ ಮೈ ಸೆಕೆಂಡ್ ಇನ್ನಿಂಗ್ಸ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ರಾಘು ಅವರೇ, ಶ್ವೇತಾ ಅವ್ರಿಗೆ ನಿಮ್ಮ ವಿಷಯ. ಶ್ವೇತಾ ಅವರು ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂತಹ ವ್ಯಕ್ತಿಗಳಲ್ಲಿ ತುಂಬಾನೇ ಪ್ರಾಮಾಣಿಕವಾದಂತಹ, ತುಂಬಾನೇ ಸ್ನೇಹಿತರಿಗೆ ಎಂಥ ಸಮಯದಲ್ಲಾದ್ರೂ ಅವರಿಂದ ಏನೇ ಆಗುತ್ತೆ ಅದನ್ನ ಯೋಚನೆ ಮಾಡದೆ ಕೊಡುವಂತ ಒಬ್ರು ವ್ಯಕ್ತಿ ಶ್ವೇತಾ ಅವರು. ಆಮೇಲೆ ಅವರೇ ಹೇಳಿದಾಗೆ ಇದು ಜಸ್ಟ್ ಬಿಗಿನಿಂಗ್ ಅಂತಾನೆ ಅನ್ಕೋಬೇಕಾಗತ್ತೆ. 2 ದಶಕಗಳು ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. 20 ವರ್ಷಗಳ ಕಾಲ ಆಡಿಯನ್ಸ್ನ ರಂಜಿಸ್ತಾ ಬರ್ತಿರೋದು, ಅವರ ವಿಶ್ವಾಸವನ್ನ ಗಳಿಸಿರೋದು, ಅದು ಹಾಗೆ ಗಟ್ಟಿಯಾಗಿ ಉಳಿಸ್ಕೊಂಡು ಇನ್ನು ಮುಂದಕ್ಕೆ ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆಯಲ್ಲ, ಅದಕ್ಕೆ ನಿಮಗೆ ದೊಡ್ಡ ಚಪ್ಪಾಳೆ ಹೊಡಿಬೇಕು. ನಿಮಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಶ್ವೇತಾ, ಹಿಂಗೆ ಖುಷಿಯಾಗಿರಿ, ಜೀವನ ಪೂರ ಎಲ್ರೂ ಎಂಟರ್ಟೈನ್ ಮಾಡ್ತೀರಿ. ನಿಮ್ಮ ಜೀವನದಲ್ಲಿ ಸದಾ ಖುಷಿ, ನೆಮ್ಮದಿ, ನಿಮ್ಮ ಮನೇಲಿ ಇರುವಂತ ಒಂದು ಗುಡ್ ವೈಬ್ಸ್ ಆಗಿರ್ಬೋದು, ಆ ಒಂದು ಪಾಸಿಟಿವಿಟಿ ಯಾವಾಗಲೂ ಇರಲಿ. ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ಮೇ ಗಾಡ್ ಬ್ಲೆಸ್ ಯು ಮೈ ಡಿಯರ್. ಥ್ಯಾಂಕ್ ಯು. ಮಾಳವಿಕಾ ಮೇಡಮ್, ನಾನು ಶ್ವೇತಾನ ಸುಮಾರು ಟಿವಿಲಿ ಸಿನಿಮಾದಲ್ಲೆಲ್ಲ ನೋಡಿದ್ದೀನಿ. ಹೀಗೆ ವ್ಯಕ್ತಿಗತ ಪರಿಚಯ ಆಗಿದ್ದು ನಾವು ಜೋಡಿ ನಂಬರ್ 1 ಮಾಡಿದಾಗಲೇ. ಆಕೆಗೆ ತಂದೆ ತಾಯಿಯವರ ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹ ಸಿಕ್ಕಿದ್ದಕ್ಕೆ ಅವಳು ಈ ನಮ್ಮ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ದು ಅಂತ ಅಂದ್ಕೋತೀನಿ. ಆ ಒಂದು ಪ್ರೋತ್ಸಾಹ ಈಗಲೂ ಮುಂದುವರಿತಾ ಇದೆ ಕಿರಣ್ ಮೂಲಕ. 20 ವರ್ಷಗಳ ಕಾಲ ಆಕೆ ಈ ಒಂದು ಪಯಣದಲ್ಲಿ ಸಾಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಅವರೆಲ್ಲರೂ, ಅವರ ಅತ್ತೆ ಮಾವ, ಎಲ್ಲರೂ, ಹೋಲ್ ಫ್ಯಾಮಿಲಿ. ಹೀಗೆ ನಿಮ್ಮ ಪಯಣ ಮುಂದುವರಿಯಲಿ. ಹೀಗೆ ಅಚ್ಚ ಕನ್ನಡದ ಮಾತುಗಳನ್ನ ಆಡ್ತಾ ಕನ್ನಡಿಗರ ಮನಸ್ಸನ್ನ ನೀವು ಗೆಲ್ಲಿ. ಎಲ್ಲ ಕ್ವೀನ್ಸು ಹಾಗೂ ಕಿಂಗ್ಸು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಗುತ್ತಾ ನಗುತ್ತಾ ಬಾಳು ನೀನು, Thank you so much. Thank you Z. Thank you everybody. Thank you so much. ಈ ಜೋಡಿ ನಂಬರ್ 1 ಕಿಂಗ್ಸ್ ತರ್ಲೆ ತಮಾಷೆಗಳು, ನಮ್ಮ ಸೂಪರ್ ಕ್ವೀನ್ಗಳ ಆಟ ಆರ್ಭಟ ನಾಳೆ ಕೂಡ ಮುಂದುವರಿಸೋಣ, ಚಿಂದಿ ಉಡಾಯಿಸೋಣ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್, ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾನು ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀನಿ. Until then,
ಲವ್ ಯು ಆಲ್. ಬಾಯ್.